ನಮಸ್ಕಾರ ವೀಕ್ಷಕರೇ, ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ಮನುಷ್ಯನ ಮನಸ್ಸು ಸದಾಕಾಲ ಸ್ವಚ್ಛವಾಗಿ, ನಿರ್ಮಲವಾಗಿ, ಸುಂದರವಾಗಿ, ಶಾಂತವಾಗಿರಬೇಕು ಅಂತಂದ್ರೆ ಅವನ ಸುತ್ತಲಿನ ಪರಿಸರ ತುಂಬಾನೇ ಮುಖ್ಯ ಅಲ್ವಾ? ಒಂದು ಮಗುವನ್ನ ಒಂದು ಹಳ್ಳಿ ಬೆಳೆಸುತ್ತೆ. ಹೌದು, ಪ್ರತಿ ಮನುಷ್ಯನ ವಿಕಾಸಕ್ಕೆ ಪರಿಸರ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸ್ವಚ್ಛ ಪರಿಸರ. ಹೌದು, ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಇವರು ಬರಹಗಾರರು, ಪತ್ರಕರ್ತರು, ಪರಿಸರವಾದಿಗಳು, ಹಾಗೆ ವನ್ಯಜೀವಿ ಸಂರಕ್ಷಕರು ಕೂಡ ಹೌದು. ಸಾಕಷ್ಟು ಕೆಲಸಗಳನ್ನ ಪರಿಸರದ ವಿಚಾರವಾಗಿ ವಿವಿಧ ರೀತಿಯಲ್ಲಿ, ವಿವಿಧ ಬಗೆಯಲ್ಲಿ ಇವ್ರು ಮಾಡೋದಷ್ಟೇ ಅಲ್ಲದೆ ಸುತ್ತಲಿನ ಪರಿಸರದಲ್ಲೂ ಕೂಡ ಬಹಳಷ್ಟು ಜನರ ಕೈಲಿ ಕೆಲಸವನ್ನ ಮಾಡಿಸಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಸ್ವಾಗತ. ಈಗ ನಿಮ್ಮ ಹೆಸರನ್ನ ಪರಿಸರ ಮಂಜು ಅಂತಾನೆ ನಾನು ಕೇಳಿದೀನಿ. ಸಾಕಷ್ಟು ಜನ ಪರಿಸರ ಮಂಜುನಾಥ್ ಅಂತಾನೆ ನಿಮ್ಮನ್ನ ಕರೀತಾರೆ. ಹೇಗ್ ಬಂತು ಈ ಹೆಸರು? ಮೇಡಮ್, ಆಕ್ಚುಲಿ ಹೆಂಗೆ ಅಂದ್ರೆ ನಮ್ಮೂರಲ್ಲಿ ನಾವೆಲ್ಲ ಬೆಲ್ಲೆಂದೂರು ಕೆರೆ ಅಂತಲೇ ಭಾಳ ಫೇಮಸ್ ಕೆರೆ ನಮ್ಮ ಭಾಗದಲ್ಲಿ, ಬೆಂಗಳೂರಿನಲ್ಲಿ. ಸೊ ಆ ಕೆರೆ ಆಸುಪಾಸಿನಲ್ಲೇ ನಾವು ಬೆಳೆದಂಥ ನಾವೆಲ್ಲ ಹುಡುಗರು. ಸೊ ಅಲ್ಲಿ ನಾವು ನಮ್ಮ ತಾತ ಅಜ್ಜಂದ್ರೆಲ್ಲ ರೈತಾಪಿ ಕುಟುಂಬದವರು. ಸೊ ಅವರೆಲ್ಲ ಭಾಳ ಚೆನ್ನಾಗಿ ಬೆಳೆ ಬೆಳಿತಿದ್ರು, ಒಳ್ಳೆ ಗದ್ದೆ ತೋಟ ಎಲ್ಲ ನೋಡೋರು. ನಮಗೆ ಅವೆಲ್ಲ ಮಾಡೋ ಅವಕಾಶ ಇರಲೇ ಇರಲಿಲ್ಲ. ನಮಗೆ ಅವೆಲ್ಲ ಭಾಳ ಬೇಜಾರಾಗೋದು. ಸೊ ಅದಾದಮೇಲೆ ನಾವು ಒಂದು ಸಂಸ್ಥೆ ಮಾಡ್ಕೊಂಡ್ವಿ, ಒಂದು ಮಿಡಿತಾ ಫೌಂಡೇಶನ್ ಅಂತೇಳಿ ಒಂದು ಸಂಸ್ಥೆ ಮಾಡ್ಕೊಂಡ್ವಿ. ಆ ಸಂಸ್ಥೆ ಮಾಡ್ಕೊಂಡು ನಾವು ನಮ್ಮೂರಿನಲ್ಲೇ ಗಿಡಗಳನ್ನ ನೆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾರಾದರೂ ಗಿಡ ಕೇಳಿದ್ರೆ ಕೊಡುವಂಥದ್ದಾಗಿರ್ಬೋದು, ಮತ್ತು ಯಾವುದೋ ಸಮಾರಂಭಗಳಿಗೆ, ಶುಭ ಕಾರ್ಯಗಳಿಗೆ ಹೋದಾಗೆಲ್ಲ ನಾವು ಗಿಡಗಳನ್ನ ಕೊಟ್ಕೊಂಡು ಬರೋವಂಥದ್ದು, ಮತ್ತು ವಾರದಲ್ಲಿ ಒಂದೊಂದು ಕಾರ್ಯಕ್ರಮ ಗಿಡ ನೆಡೋದು, ಇದು ನಾನು ಸ್ಟಾರ್ಟ್ ಮಾಡಿದೆ ಮೇಡಮ್. ಇದನ್ನು ಸ್ಟಾರ್ಟ್ ಮಾಡೋದು ಆಗ್ತಾ ಎಲ್ಲರೂ ನನ್ನ ಕೆಲಸ ನೋಡ್ತಾ ಮತ್ತೆ ಈ ಪರಿಸರ, ಈ ಗಿಡ ಮರ ಅನ್ಕೊಂಡು ಏನು ಯಾವಾಗ ಇದೇ ಮಾಡ್ಕೊಂಡಿರ್ತಾನೆ ಹಾಗೀಗ ಅಂತ ಹೇಳ್ತಾ ಅಪ್ರಿಷಿಯೇಟ್ ಮಾಡೋರು ತುಂಬ ಜನ, ನಮ್ಮ ಗುರುಗಳು ಇವರೆಲ್ಲ. ಸೊ ಹಾಗಾಗಿ ಅದನ್ನ ಹೋಗ್ತಾ ಮತ್ತೆ ನನಗೆ ಇನ್ಸ್ಪಿರೇಷನ್ ಸಾಲುಮರ ತಿಮ್ಮಕ್ಕ ಅಜ್ಜಿಯವರು. ಸೊ ಅವ್ರ ಪರಿಚಯ ಆಯಿತು. ಅವ್ರ ಮೂಲಕ ನಾವು ಸಾಕಷ್ಟು ಗಿಡಗಳು ನೆಡೋ ಕೆಲಸನೂ ಅವರು ಮಾಡಿದ್ವಿ. ಮತ್ತು ನಮಗೆ ಭಾಳ ವಿಶೇಷ ಉಮೇಶ್ ಅಣ್ಣವರು ಭಾಳ ಪ್ರೋತ್ಸಾಹ ಕೊಟ್ಟರು, ಅವ್ರ ಮಗ. ಈ ರೀತಿ ಮಾಡ್ತಾ ಮತ್ತೆ ಕೆಲವರು ಅಭಿಮಾನಿಗಳು ಮತ್ತು ಕೆಲವರು ಫಾಲೋವರ್ಸ್ಗಳಾದರು, ಮತ್ತು ಸುಮಾರು ಜನ ಸ್ಟೂಡೆಂಟ್ಗಳು ನಮ್ಮ ಹಿಂದೆ ಬರೋ ಸ್ಟಾರ್ಟ್ ಮಾಡಿದ್ರು. ಸೊ ಅವರೆಲ್ಲ ಇದು ಮಾಡ್ತಾ ನನಗೆ ಈ ಪರಿಸರ ಮಂಜು ಅಂತಾನೆ ಹೆಸರು ಬಂತು. ಸೊ ನನ್ನ ಕೆಲಸಕ್ಕೆ ಅವರ ಒಂದು ಕೊಡುಗೆ, ನನ್ನ ಒಂದು ಬಿರುದು ಮೇಡಮ್, ಬಿರುದು ಅಂತ. ತುಂಬಾ ಸಂತೋಷ. ನಾನು ಕೇಳೋದಕ್ಕೆ ಮುಂಚೆ ನೀವೇ ಹೇಳಿದ್ರಿ ನಿಮ್ಮ ಸ್ಫೂರ್ತಿ ಸಾಲುಮರದ ತಿಮ್ಮಕ್ಕ ಅವರು ಅಂತ. ಆದ್ರೆ ಈ ಸ್ಫೂರ್ತಿ ಪಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಚಿಕ್ಕ ಕಾರಣ ಇರತ್ತಲ್ವಾ? ಅಂದ್ರೆ ನಾನು ಪರಿಸರದ ಬಗೆಗೆ ಕೆಲಸ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಅಂತೆಲ್ಲ ಹೇಳಿ, ಏನದು ಸ್ಫೂರ್ತಿ ಅಥವಾ ಯಾವ ವಿಚಾರ ನಿಮ್ಮ ಮನಸ್ಸಲ್ಲಿ ತುಂಬಾ ಗಟ್ಟಿಯಾಗಿ ಬೇರೂರಿ ಕೂತ್ಕೊಂಡು ನಂತರ ಈ ಕೆಲಸನ ನಿಮ್ಮ ಕೈಲಿ ಮಾಡಿಸ್ತಾ ಇದೆ? ಮೇಡಮ್, ಮೊದಲನೇದಾಗಿ ನಾನು MSW ಮಾಡಿದಂಥ, ನಾನು MSW ಮಾಡಿದ HR. ಆಕ್ಚುಲಿ HR ಮಾಡಿ ಯಾವುದೋ ಕಂಪನಿಯಲ್ಲಿ ನೌಕರಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ನನಗೆ ಮೊದಲನೇ ಕೆಲಸ ಸಿಕ್ಕಿದ್ದು ಆನೇಕಲ್ ತಾಲೂಕಿನ ಬನ್ನರ್ಘಟ್ಟದ ಅಲ್ಲಿ ಒಂದು NWCC ಅಂತ ಒಂದು NGO. ಸೊ ಅಲ್ಲಿ ನನಗೆ ಒಂದು ಕೆಲಸ ಸಿಕ್ತು, ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸುತ್ತಮುತ್ತ ಬಹಳ ಕಾಡು, ಬನ್ನರ್ಘಟ್ಟ, ಪ್ರಾಣಿಗಳು, ಸೊ ಅವೆಲ್ಲ ನೋಡ್ತಾ ಬಹಳ ಇನ್ಸ್ಪಿರೇಷನ್ ಆಗ್ತಿತ್ತು. ನಾವು ಆ ಕೆಲಸಕ್ಕೆ ಸೇರಿ ಮೊದಲನೇ ಒಂದೊಂದು ಸಂಸ್ಥೆ ವತಿಯಿಂದಾನೆ ಪ್ಲಾಸ್ಟಿಕ್ ಆಂದೋಲನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಬನ್ನರ್ಘಟ್ಟನಲ್ಲಿ. ಸೊ ಅಂದ್ರೆ ಅಲ್ಲಿ ಪ್ರಾಣಿಗಳಿಗೆ ಪ್ರವಾಸಿಗರು ಬಂದಾಗ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನಾಗಲಿ ಬಾಟ್ಲ್ಗಳನ್ನಾಗಲಿ ಎಸಿಬಾರ್ದು. ಸೊ ಅವರು ಅದನ್ನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿ, ಸರ್ ನೀವು ಬಂದು ವಾಪಸ್ ನಾವು ನಿಮ್ಗೆ ಕೊಡ್ತೀವಿ, ನಾವು ಇಟ್ಟಿರ್ತೀವಿ ಅಂತ ಹೇಳಿ ಇದು ಮಾಡ್ತಿದ್ವಿ. ಮತ್ತು ಮೈಸೂರಿನಲ್ಲಿ ಸ್ಟಿಕ್ಕರ್ ಹಾಕೋ ಒಂದು ವ್ಯವಸ್ಥೆ ಮಾಡಿದ್ರು. ಅಂದ್ರೆ ಬಾಟ್ಲ್ ಮೇಲೆ ಸ್ಟಿಕ್ಕರ್ ಹಾಕ್ತಿವಿ, ತಗೊಂಡೋಗಿ ಮತ್ತೆ ಬಂದ್ಮೇಲೆ ವಾಪಸ್ ಕೊಟ್ರೆ ನಮ್ಮ ಇದು ಮಾಡ್ತೀವಿ. ಆ ರೀತಿಯಾಗಿ ಅದನ್ನೆಲ್ಲ ನಾವು ಇಲ್ಲಿ ಚಾಲನೆ ಮಾಡಿದ್ವಿ. ಸೊ ಅದು ಮಾಡ್ತಾ ನನಗೆ ಅಲ್ಲೊಂದು ಸ್ವಲ್ಪ ಪಾಠ ಕಲಿತೆ. ಅಂದ್ರೆ ಪರಿಸರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಆ ಪ್ರಾಣಿಗಳು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಯಾಕೆ ನಾವು ಉಳಿಸ್ಕೋಬಾರ್ದು, ಯಾಕೆ ಉಳಿಸ್ಕೋಬೇಕು ಇದನ್ನ, ಈ ವಿಚಾರಗಳೆಲ್ಲ ನಮ್ಗೆ ಅಲ್ಲೇ ಒಂದು ಅರ್ಥ ಕೊಟ್ಟಿದ್ದಂತ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಾನು ಕಲ್ತು ಬಂದ ಆಮೇಲೆ ನನ್ನ ಸ್ನೇಹಿತರು ನಾವೆಲ್ಲ ಓದಿದ್ದೆ. ನನ್ನ PUC ನಾನು ವಿಶ್ವೇಶ್ವರಯ್ಯ ಕಾಲೇಜ್ HL ಹತ್ರ ಒಂದು ವಿಶ್ವೇಶ್ವರಯ್ಯ ಕಾಲೇಜ್ ಹುಡುಗರು ನಾವೆಲ್ಲ, ನಾನು PUC ಸ್ಟೂಡೆಂಟ್ಸ್ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಪಾರ್ಕಲ್ಲಿ ಮೀಟಿಂಗ್ ಮಾಡಿದ್ವಿ. ನಾವು ವಾರ ಬರ್ತ್ಡೇಗಳು ಮಾಡ್ತಾ ಇದ್ವಿ ಫ್ರೆಂಡ್ಸ್ಗಳನ್ನ. ನಾವು ಯಾಕೆ ಈ ಬರ್ತ್ಡೇನೇ ಬೇರೆ ರೀತಿಯಲ್ಲಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾವೆಲ್ಲ ಪ್ರತಿದಿನ ಪರಿಸರ ದಿನ ಮಾಡಬೇಕು, ವಾರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿ ನಾವು ಅಲ್ಲಿಂದ ಒಂದು
ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆಗ ಬೆಂಗಳೂರಿನಲ್ಲಿ ಬಂದು ನಾವು ಮಿಡಿತಾ ಫೌಂಡೇಶನ್ ಅಂತ NGO ಕಟ್ಕೊಂಡು ಕೆಲಸ ಮಾಡೋಕ್ಕೆ ಇದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಈ ಪರಿಸರ ಇವು ಎಲ್ಲ ಬಹಳ ಇನ್ಸ್ಪೈರ್ ಆಗಿದ್ದ ಮೊದಲನೇ ವ್ಯಕ್ತಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ಸಿನಿಮಾ ಬಹಳ ಇನ್ಸ್ಪಿರೇಷನ್ ಕೊಟ್ಟಂತ. ನಿಮಗೆ ಅಲ್ಲ, ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಫೂರ್ತಿ. ಸೊ ಹಾಗಾಗಿ ಅವರ ಒಂದು ಗಂಧದ ಗುಡಿ ಸಿನಿಮಾ ಎಷ್ಟು ಇನ್ಸ್ಪೈರ್ ಆಯ್ತು ಅಂತ ನನ್ನ ಲೈಫಲ್ಲಿ ಬಹಳ ಇಂಪಾರ್ಟೆನ್ಸ್ ತಗೊಬಂತು. ಸೊ ಅದಾದ್ಮೇಲೆ ನನ್ನ ಜೀವನದ ಗುರಿ ನನಗೆ ಪರಿಸರ ಕ್ಷೇತ್ರದಲ್ಲೇ ತೊಡಗಿಸ್ಕೋಬೇಕು, ನಾನು ಅಲ್ಲಿಂದ ಕೆಲಸ ಮಾಡಬೇಕು ಅಂತ ಅನ್ಕೊಂಡಾಗ ನನಗೆ ಇನ್ನೊಬ್ಬರು ನನಗೆ ಇನ್ಸ್ಪೈರ್ ಆಗಿದ್ದು ಸಾಲುಮರ ತಿಮ್ಮಕ್ಕ ಅಜ್ಜಿ ಅವರು. ಅವ್ರನ್ನ ನೋಡ್ಬೇಕು ಅನ್ನೋದೇ ದೊಡ್ಡ ಕನಸಾಯ್ತು ನನಗೆ. ಅವ್ರನ್ನ ನೋಡ್ಬೇಕು, ಅವ್ರನ್ನ ದರ್ಶನ ಮಾಡಬೇಕು, ಒಂಥರ ಹೆಂಗೋ ದೇವ್ರು ನೋಡೋ ರೀತಿಯಲ್ಲಿ ಇದಾಗ್ತಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಯ್ತು, ಉಮೇಶ್ ಅಣ್ಣ ಅವ್ರ ಪರಿಚಯ ಆಯ್ತು, ಅಜ್ಜಿ ನೋಡಿದ್ವಿ. ಅವ್ರ ಮೂಲಕ ಸುಮಾರು ವರ್ಷಗಳು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಬಹಳಷ್ಟು ಸುಮಾರು ಒಂದು 5,000ಕ್ಕೂ ಹೆಚ್ಚು ಗಿಡಗಳನ್ನ ನೆಡ್ಸಿದೀವಿ ಶಾಲಾ ಕಾಲೇಜು ಅಂಗಳದಲ್ಲಿ, ಮತ್ತೆ ಪರಿಸರ ದಿನಾಚರಣೆ ಮಾಡಿದಾಗಲಿ. ಸೊ ಈ ತರ ಕೆಲಸಗಳು ಮಾಡ್ತಾ ಮಾಡ್ತಾ ನಮಗೆ ಜನ ಬಹಳ ಸಪೋರ್ಟ್ ಮಾಡೋರು, ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಗಳು ಸಹ ಈ ಕೆಲಸಗಳಿಗೆ ನಂಗೆ ಬಹಳ ಚೆನ್ನಾಗಿ ಒತ್ತು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನನ್ನ ಕುಟುಂಬದವರು, ವಿಶೇಷವಾಗಿ ನನ್ನ ಕುಟುಂಬದವರು ಮತ್ತು ನನ್ನ ಕಸಿನ್ ಬ್ರದರ್ ಸಿಸ್ಟರ್ಗಳು ಆಗಿರ್ಬೋದು, ನನ್ನ ಸಹೋದರರೆಲ್ಲರೂ ಮತ್ತು ಅಕ್ಕಪಕ್ಕದ ಊರಿನ ಜನತೆಗಳು ಎಲ್ಲರೂ ಸಪೋರ್ಟ್ ಮಾಡಕ್ಕೆ ಬಂದಾಗ ಈ ಒಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಗಳು ಪೀಣ್ಯ ಇಂಡಸ್ಟ್ರಿಯಲ್ ಏಳಿಗೆ ಹೋದ್ರೂ ಅಲ್ಲೂ ಸಹ ಮರಗಳ ಸಂತತಿ ಕಡಿಮೆ. ಸೊ ಅಲ್ಲೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಲ್ಲೂ ಕೆಲಸ ಒಂದು ಮೂಲೆಯಲ್ಲಿ ಎಲ್ಲೆಲ್ಲಿ ನಾವು ಮಾಡಕ್ ಸಾಧ್ಯನೋ, ಎಲ್ಲೆಲ್ಲಿ ಜಾಗ ಕೊಡ್ತಾರೋ, ನನಗೆ ಈ ತರ ಗಿಡ ನೆಡಬೇಕು ಬನ್ನಿ ಸರ್ ಅಂತ ಯಾರು ಕರೀತಾರೋ ಉಚಿತವಾಗಿ ನಾವೇ ಗಿಡಗಳು ತಗೊಂಡು ಹೋಗ್ತೀವಿ, ನಾವೇ ನೆಡ್ತೀವಿ. ಆ ರೀತಿ ಗಿಡಗಳನ್ನ ನೆಟ್ಕೊಂಡು ಬರೋಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ತುಂಬಾ ಸಂತೋಷ, ತುಂಬಾ ಖುಷಿ ಆಗುತ್ತೆ ಈ ವಿಷಯ ಎಲ್ಲ ಕೇಳೋದಕ್ಕೆ. ಒಂದು ಕರೆ ಇದೆ, ಅಶ್ವಿನಿ ಅನ್ನೋರು ಉಲ್ಲಾಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶ್ವಿನಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಲೋ. ಹಾ, ನಮಸ್ತೆ ಅಶ್ವಿನಿ, ಪ್ರಶ್ನೆ ಕೇಳಿ, ಮಂಜು ಅವರಿದ್ದಾರೆ. ಹಾ ಸರಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ ಮೇಡಮ್. ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇದೀವಿ, ತುಂಬಾ ಖುಷಿ ಆಗುತ್ತೆ. ಇವತ್ತಿನ ದಿನದಲ್ಲಿ ಎಲ್ಲಾರು ತಮ್ಮ ಸ್ವಾರ್ಥಕ್ಕೋಸ್ಕರ ಇರೋಂತ ಪ್ರಪಂಚದಲ್ಲಿ ನೀವು ಇಷ್ಟು ಪರಿಸರಕ್ಕೋಸ್ಕರ ಇಷ್ಟು ಕೆಲಸಗಳನ್ನ ಮಾಡಿದೀರಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಅದೇ ರೀತಿ ಸಮತೋಲನ ಕಾಪಾಡ್ಕೋಬೇಕಂದ್ರೆ ಮುಖ್ಯವಾಗಿ ಯಾರ ಪಾತ್ರ ಇರ್ಬೇಕಾಗುತ್ತೆ ಸರ್? ಪರಿಸರ ಸಮತೋಲನ ಕಾಯ್ಕೊಳ್ಳೋದಕ್ಕ? ಹೌದು ಸರ್. ಬಹಳ ಒಳ್ಳೆ ಪ್ರಶ್ನೆ ಅಶ್ವಿನಿ ಮೇಡಮ್. ಏನಂದ್ರೆ ಪರಿಸರ ಸಮತೋಲನ ಮಾಡ್ಕೊಳ್ಳೋದ್ರಲ್ಲಿ ಪರಿಸರಕ್ಕೆ ಗೊತ್ತಿದೆ. ಅದಕ್ಕೆ ಮೂಲತಃ ನಾವು ವಿಶೇಷವಾಗಿ ನೋಡ್ಬೋದು, ನಮ್ಮ ಈಗ ಉತ್ತರ ಕನ್ನಡದ ಪ್ರವಾಹ ಆಗಿರ್ಬೋದು, ಭೂಕಂಪಗಳಾಗ್ಬೋದು, ಇದೆಲ್ಲ ಆಗಿದ್ದು ಇನ್ಸಿಡೆಂಟ್ಗಳು ನೋಡ್ತಾ ಹೋದ್ರೆ ಪರಿಸರಕ್ಕೆ ನಾವು ಈಗ ಎಕ್ಸಾಂಪಲ್ ಒಂದು ಭೂಮಿ ಮೇಲೆ ಎಷ್ಟು ಭಾರ ಹಾಕಕ್ಕೆ ಸಾಧ್ಯ? ನಾವು ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಕೈ ಮೇಲೆ ನಾವು ಎಷ್ಟು ಒಂದು ಬುಕ್ಸ್ಗಳನ್ನ ಹಾಕಬಹುದು, 10, 20, 30 ಹಾಕಬಹುದು. 100 ಬುಕ್ಸ್ ಹಾಕಿದ್ರೆ ನಮ್ಮ ಕೈ ಕೆಳಗಡೆ ಕೂಸ್ತೋಗುತ್ತೆ. ಆ ರೀತಿಯಾದ ಒಂದು ಮೇಂಟೆನೆನ್ಸ್ ಅಂತ ಏನಿರುತ್ತೆ, ಆ ಒಂದು ಸಮತೋಲನ ಏನಿದೆ ಕಾಪಾಡ್ಕೊಳ್ಳೋದನ್ನ ಪರಿಸರದಲ್ಲೇ ಇದೆ. ಆದ್ರೆ ನಾವುಗಳು ಪರಿಸರಕ್ಕೆ ಸಂಬಂಧಪಟ್ಟಾಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳು ಮಾಡಕ್ ಹೋಗ್ಬಾರ್ದು. ವಿಶೇಷವಾಗಿ ಮರ ಕಡಿಯುವಂತಾಗಿರ್ಬೋದು, ಅಥವಾ ಕೆರೆ ಜಾಗದಲ್ಲೆಲ್ಲೋ ಮನೆ ಕಟ್ಟಿರುವಂತಹ ಕೆಲಸಗಳಾಗ್ಬೋದು. ಪರಿಸರಕ್ಕೆ ವಿರುದ್ಧ ಕೆಲಸಗಳನ್ನ ಮಾಡದೆ ನಾವು ಪರಿಸರಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಂಡು ಹೋಗ್ಬಿಟ್ರೆ ಅದು ನಿಜವಾದ ಸಮತೋಲನ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸತ್ಯವಾದ ಮಾತು. ಅಂದ್ರೆ ನೀವೀಗಾಗಲೇ ಹೇಳಿದ್ರಿ, ಸಾಕಷ್ಟು ಅಂದ್ರೆ 5,000ಕ್ಕೂ ಹೆಚ್ಚಿನ ಅಧಿಕ ಗಿಡಗಳನ್ನ ನೆಟ್ಟಿದ್ದೀರಿ ಅಂತ. ನೆಡೋದೇನೋ ಸರಿ, ತುಂಬಾ ಸಂತೋಷ, ಖುಷಿ ವಿಷಯ, ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ. ಆದ್ರೆ ನೆಡೋವಾಗ ನೀವು ಪಟ್ಟಂತಹ ಕಷ್ಟ ಅಥವಾ ಎದುರಿಸಿದಂತಹ ಸವಾಲ್ಗಳು ಏನೇನು ತೊಂದರೆ ಆಗುತ್ತೆ, ಅಥವಾ ಜನರಿಗೆ ಅಂದ್ರೆ ಮೆಂಟಾಲಿಟಿ ಯಾವ ತರ ಇದೆ, ಹೇಗಿದೆ, ಏನ್ ಹೇಳ್ತೀರಾ ನೀವು ಇದಕ್ಕೆ? ಈ ವಿಚಾರಕ್ಕೆ ಬಂದ್ರೆ ಇದೊಂದು ದೊಡ್ಡ ಸವಾಲೆ ಅಂತಾನೆ ಹೇಳ್ಬೋದು ಮೇಡಮ್. ಪರಿಸರ ಸವಾಲು ಅಂತಾನೆ ಹೇಳ್ಬೋದು. ಇದು ಸಂಪತ್ತಿಗೆ ಸವಾಲ್ ತರ ಇದು ಪರಿಸರ ಸವಾಲ್ ಆಗ್ಬಿಟ್ಟಿದೆ ಈಗ. ಯಾಕೆ ಅಂದ್ರೆ ಮೇಡಮ್, ಈಗ ಇತ್ತೀಚೆಗೆ ಗಿಡಗಳನ್ನ ತಗೊಂಡ್ ಬರದೇ ಒಂದು ದೊಡ್ಡ ವಿಚಾರ. ಯಾಕಂದ್ರೆ ಈಗ ನಾವೆಲ್ಲೋ ಒಂದು ಅರಣ್ಯ ಇಲಾಖೆನೋ ತೋಟಗಾರಿಕೆ ಇಲಾಖೆನೋ ಎಲ್ಲೋ ಒಂದ್ ಕಡೆ ಸಂಪರ್ಕ ಮಾಡ್ತೀವಿ. ಅಲ್ಲಿ ಗಿಡ ತಗೊಂಡ್ ಬರ್ಬೇಕಂದ್ರೆ ಒಂದು ಸಸಿಗೆ ಒಂದು ಬೆಲೆ ನಿಗದಿ ಮಾಡಿರ್ತಾರೆ. ಆ ನಿಗದಿ ಮಾಡಿರೋ ಹಣ ಅದಕ್ಕೆ ಕೊಟ್ಟು ನಾವು ಮತ್ತೆ ಟ್ರಾವೆಲ್ಸ್ ಆ ಗಾಡಿನಲ್ಲಿ ತುಂಬಿಕೊಂಡು ಗಿಡಗಳನ್ನ ತಗೊಂಡು ಒಂದು ಪಾಯಿಂಟ್ ತಗೊಂಡ್ ಬಂದು ಮತ್ತೆ ಅಲ್ಲಿ ಗಿಡ ನೆಡಬೇಕು. ನಾವು ಒಂದು ರಸ್ತೆ ಬದಿಯಲ್ಲಿ ಗಿಡ ನೆಟ್ಟಿರ್ತೀವಿ, ಎಲ್ಲೋ ಒಂದು ರಸ್ತೆ ಅಂಗಳದಲ್ಲಿ ಗಿಡಗಳು ನೆಟ್ಟಿಟ್ಟು ಹೋಗಿರ್ತೀವಿ. ಸೊ ಅವತ್ತು ಪರಿಸರ ದಿನ ಬಹಳ ಅಚ್ಚುಕಟ್ಟಾಗಿ ಬಹಳ ಎಲ್ಲ ಒಂದು ಮುಖಂಡರುಗಳ ಸಮ್ಮುಖದಲ್ಲಿ, ಕೆಲವರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನೆಟ್ಟಿರ್ತೀವಿ, ಕೆಲವು ಕೆರೆ ಅಂಗಳದಲ್ಲಿ ನೆಟ್ಟಿರ್ತೀವಿ, ಸ್ಮಶಾನಾಂಗಳದಲ್ಲಿ ನೆಡ್ತೀವಿ, ಆದಷ್ಟು ಸುರಕ್ಷಿತ ಸ್ಥಳಗಳನ್ನ ನೆಟ್ಟಿರ್ತೀವಿ. ಬಹಳ ಚೆನ್ನಾಗಿ ನೆಟ್ಟಿರೋ ಪರಿಸರ ದಿನಾಚರಣೆ
ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳ ಚೆನ್ನಾಗಿರುತ್ತೆ. ರಾತ್ರಿ ಪರಿಸರನ ಸಾಯಿಸೋ ದಿನ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ಬಂದು ಅಲ್ಲಿ ನೋಡಿದಾಗ ಆ ಸಸಿಗಳನ್ನ ಕಿತ್ತು ಎಸ್ತಿರ್ತಾರೆ. ಅವನ್ನೆಲ್ಲ ನೋಡಿದಾಗ ಬಹಳ ನೋವಾಗುತ್ತೆ. ಯಾಕೆ ಹಾಗೆ ಅಂದ್ರೆ ಏನ್ ಕಾರಣಕ್ಕೆ ಮೇಡಮ್? ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಸಮಾಜದಲ್ಲಿ ಅವರು ವಾಹನಗಳು ಅಥವಾ ನಮ್ಗೆ ನಿಂತ್ಕೊಳ್ಳಕ್ಕೆ ನೆರಳಬೇಕು, ಮರ ಕೆಳಗಡೆ ನಾವು ವಾಹನಗಳನ್ನ ಪಾರ್ಕ್ ಮಾಡಬೇಕು, ನಿಂತ್ಕೊಳ್ಬೇಕು ಅಂತ ಸಾಕಷ್ಟು ಜಾಲತಾಣಗಳು ನೋಡ್ತೀವಿ. ಆದ್ರೆ ಗಿಡ ನೆಡಬೇಕು ಅಂದ್ರೆ ತೊಂದರೆ. ನಾನು ಸುಮಾರು ಮನೆಗಳು ಕೇಳಿ, ಯಾಕೆ ಸರ್ ಏನ್ ಮಾಡಿತ್ತು ಗಿಡ, ನಿಮ್ಗೆ ಏನ್ ತಪ್ಪು ಮಾಡಿತ್ತು ಅಂತ ಕೇಳಿದಾಗ, ಗಿಡ ಅಂತ ನನಗೆ ಟ್ರಾಫಿಕ್ ಏನೋ ನನ್ನ ವಾಹನ ಗಾಡಿ ತಿರ್ಸ್ಕೊಳಕ್ಕಾಗಲ್ಲ, ನನ್ನ ಮನೆಗೆ ತೊಂದರೆ ಆಗುತ್ತೆ, ಟರ್ನ್ ಮಾಡಕ್ಕಾಗಲ್ಲ, ಬೆಳೆದ್ ಬಿಟ್ರೆ ಕಷ್ಟ ಆಗುತ್ತೆ, ಮೇಲೆ ತಂತಿಗಳಿರ್ತವೆ ಅಂತ. ಸೊ ನಾವು ಅದನ್ನ ಯೋಚನೆ ಮಾಡಿ ಅದಕ್ಕೆ ಏನು ಗಿಡ ಬೇಕೋ ಅದನ್ನೇ ಹಾಕಿರ್ತೀವಿ ಅಲ್ಲಿ. ಸೊ ಅವ್ರನ್ನ ಕೇಳಿ ಅವ್ರ ಸಪೋರ್ಟ್ ತಗೊಂಡೇ ಮಾಡಿರ್ತೀವಿ. ಕೆಲವೊಂದು ಮನೆಗಳವ್ರು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸರ್ ಇದನ್ನ ನನ್ನ ಮಗು ತರ ಜೋಪಾನ ಮಾಡ್ಕೊಳ್ತೀನಿ ಅಂತ ಹೇಳಿ ಪಾಪ ಅವರೇ ತುಂಬಾ ಚೆನ್ನಾಗಿ ಅದನ್ನ ಸೇಫ್ ಗಾರ್ಡ್ ಹಾಕಿ ಕಾಪಾಡೋದಿರುತ್ತೆ. ಇನ್ ಕೆಲವರು ಅದನ್ನ ಕಿತ್ತು ಎಸ್ತ್ ಬಿಡ್ತಾರೆ. ಮತ್ತೆ ಇನ್ ಕೆಲವರು ಸಸಿಗಳು ನೆಟ್ಟು ಎಲ್ಲೋ ಕೆಲವರು ಹೆಸರು ಮಾಡ್ಕೊಳ್ತಾರ, ಇದರಿಂದ ಏನಾದ್ರು ಬೆಳೆದ್ ಬಿಡ್ತಾರ ಅನ್ನೋ ವಿಚಾರಗಳು ಕೂಡ ಕೆಲವೊಂದು ಎಲ್ಲೋ ಒಂದ್ ಕಡೆ ಆಗ್ಬಹುದು. ಖಂಡಿತ ಈ ಮಾತನ್ನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಬಳ್ಳಾರಿಯಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ಸ್ವಾಗತ ಕಾರ್ಯಕ್ರಮಕ್ಕೆ ಸುರೇಶ್ ಅವ್ರಿಗೆ. ನಮಸ್ತೆ. ಹಲೋ. ನಮಸ್ತೆ ಸರ್. ಹಾ, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ ಮಂಜು ಅವ್ರಿಗೆ. ಹಲೋ, ಮಾತಾಡಿ ಸರ್. ನಮಸ್ಕಾರ ಸರ್. ಹಾ ಸರ್, ನಮಸ್ಕಾರ ಸರ್. ಸರ್ ಹೇಳಿ ಸರ್. ಸರ್, ಪರಿಸರ ಅಂತೀರಿ ನೀವು? ಹಾ ಸರ್. ರೋಡ್ ಸೈಡ್ ಎಲ್ಲ ಗಿಡಗಳು ಹಚ್ತಾರ ಸರ್? ಹಾ ಸರ್. ಹಲೋ. ಹಾ ಸರ್, ಹೇಳಿ. ಕೇಳಿಸ್ತಾ ಇದೆ ಸರ್, ಹೇಳಿ. ಹಲೋ, ಮಂಜುನಾಥರ? ಹಾ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಾ ಇದೆ. ರೋಡ್ ಸೈಡ್ ಎಲ್ಲ ಗಿಡ ಹಚ್ತಾರೆ, ಹೌದು. ಪರಿಸರ ಅಂತ ಹೇಳಿ ಅದನ್ನ 2 ವರ್ಷ 3 ವರ್ಷಕ್ಕೆ ಮತ್ತೆ ಕಿತ್ತು ಬಿಡ್ತಾರ್ರಿ. ಅದನ್ನೆಲ್ಲ ಸ್ವಲ್ಪ ನೀವು ಹೇಳ್ಬೇಕು. ಸರ್, ಈಗ ಇದೇ ವಿಚಾರಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ ಸರ್. ಹೆಂಗೆ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಅವ್ರು ಕಷ್ಟಪಟ್ಟು ನೀವು ಗಿಡನ ಎಲ್ಲೋ ತಗೊಂಡ್ ಬಂದು ನೀವು ರಸ್ತೆ ಬದಿ ಬಹಳ ಅಗದು ಬೆವರು ಸುರಿಸಿ ಅದನ್ನ ನಾವು ಪ್ರೀತಿಯಿಂದ ನೆಟ್ಟಿರ್ತೀವಿ, ಪ್ರೀತಿಯಿಂದ ನೆಟ್ಟು ಪೋಷಣೆ ಮಾಡೋಕೆ ಮುಂದಾಗಿರ್ತೀವಿ. ಅಂತ ಗಿಡಗಳನ್ನ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಡಾಂಬರೀಕರಣ ಮಾಡೋ ಹೆಸರಿನಲ್ಲೋ ತೆಗೆದುಹಾಕುವಂಥದ್ದು, ಅಥವಾ ಇನ್ಯಾರೋ ನೀವು ನೆಟ್ಟಿರೋ ಗಿಡನ ಹಾಳು ಮಾಡಬೇಕು ಅನ್ನೋ ವಿಚಾರಕ್ಕೋ ಅದನ್ನು ತೆಗೆದುಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಅದು ವಿಶೇಷವಾಗಿ ಆಗ್ಬಾರ್ದು. ಸುರೇಶ್ ಅವರೇ, ಕಾಲ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಓಕೆ, ಸೊ ಸಾಕಷ್ಟು ಜನ ಇದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಬರೀ ಮಂಜುನಾಥ್ ಅವ್ರ ಜವಾಬ್ದಾರಿ ಮಾತ್ರ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಇದು. ನಮ್ಮನೆ ಹತ್ರ ಗಿಡ ಇದೆ ಅಂತಂದ್ರೆ ಅದನ್ನ ನಾವು ಸಂರಕ್ಷಿಸಬೇಕು ಅಲ್ವಾ? ಮತ್ತೆ ವಿಶೇಷವಾಗಿ ಇನ್ನೊಂದೇನಂದ್ರೆ ಮೇಡಮ್, ನಾವು ಅರಣ್ಯ ಇಲಾಖೆ ಮತ್ತೆ ಬಿಬಿಎಂಪಿ ಇದೆ. ಬಿಬಿಎಂಪಿ, ಅರಣ್ಯ ಇಲಾಖೆ ಮತ್ತೆ ಆ ಸ್ಥಳೀಯ ಪಾಲಿಕೆ ಸದಸ್ಯರಾಗಿರ್ಬೋದು, ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಅವರ ಒಂದು ಸಹಕಾರ ತಗೊಂಡಾಗ ಅವ್ರು ಸಹಕಾರ ತಗೊಂಡು ಅಲ್ಲಿ ಗಿಡ ನೆಟ್ಟು ಆ ಮನೆಗೆ, ಆ ಸುತ್ತಮುತ್ತಲಿರೋ ವಿದ್ಯಾರ್ಥಿಗಳ ಕೆಲಸ, ಇದು ನಿನ್ನ ಜವಾಬ್ದಾರಿ, ಇದು ನಿನ್ ಗಿಡ ಅಂತ ಹೇಳಿ ಆ ಮಗು ಹೆಸರಿನಲ್ಲೇ ಇನ್ನೊಂದು ನಿನ್ನ ಫ್ರೆಂಡ್ ಅಂತ ಹೇಳೋ ಆ ತರ ಒಂದು ಸಿಂಕ್ ಮಾಡಿನೋ ಏನೋ ಮಾಡೋದು, ಅಲ್ಲಿ ಏನೋ ಒಂದು ಬಾಂಧವ್ಯ ಲಿಂಕ್ ಆಗುತ್ತೆ ಅವ್ರಿಗೆ. ಆ ಪ್ರೀತಿನಲ್ಲಿ ಅವ್ರು ಅದನ್ನ ನೋಡ್ಕೊಳ್ಳೋ, ಜೋಪಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಮೇಡಮ್, ಒಂದು ಮೊನ್ನೆ ಒಂದು ರೀಸೆಂಟ್ ಆಗಿ ಯಾವ್ದೋ ಫೇಸ್ಬುಕ್ ಅಲ್ಲಿ ಅಬ್ದುಲ್ ಕಲಾಂ ಸಾರ್ದು ಯಾವ್ದೋ ಒಂದು ಪೋಸ್ಟ್ ನೋಡಿದೆ. ಏನಂದ್ರೆ, ನಾನು ಒಂದು ಅಳಿಲ್ ತಗೊಂಬಂದ್ ಸಾಕಿದೆ, ಓಡೋಟೋಯ್ತು, ಗಿಳಿ ತಗೊಂಬಂದ್ ಸಾಕಿದೆ, ಓಡೋಟೋಯ್ತು, ನನಗೆ ಬಹಳ ಬೇಜಾರಾಗಿ ಕೂತ್ಕೊಂಡೆ. ಮತ್ತೆ ಒಂದ್ಸಲ ಹೀಗೆ ಗಿಡ ನೆಡಬೇಕು ಅನ್ಸ್ತು, ಗಿಡ ನೆಟ್ಟು ದೊಡ್ಡದಾಯ್ತು, ಓಡೋಗಿದ್ ಹಳಿಲು ಬಂತು, ಓಡೋಗಿದ್ ಗಿಳಿಲು ಬಂತು, ಮತ್ತೆ ಆ ಮರದಲ್ಲಿ ನೋಡಿದೆ. ಅಷ್ಟು ನನ್ಗೆ ಆಶ್ಚರ್ಯ ಆಯ್ತು. ಎಷ್ಟು ಸುಂದರ ಅಲ್ಲ? ಅದು ನಿಜಕ್ಕೂ ಒಂದು ಮಿರಾಕಲ್. ಹೌದು ಹೌದು. ಈ ಮಾತನ್ನ ಖಂಡಿತವಾಗ್ಲೂ ನೆನ್ಪಿಟ್ಕೊಂಡು ಮಾತನ್ನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಉಷಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಷಾ ಅವರೇ. ನಮಸ್ಕಾರ. ನಮಸ್ತೆ. ನಮಸ್ತೆ. ಗಿಡ ನೀರು ಕಾರ್ಯಕ್ರಮಗಳಲ್ಲಿ ಮಕ್ಕಳಲ್ಲೇ ನೀವು ಅದಕ್ಕೆ ಆಸಕ್ತಿ ತುಂಬಿದ್ರೆ ಒಳ್ಳೇದು. ಮಕ್ಕಳಲ್ಲಿ ತುಂಬಿದಾಗ ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿಗಳು ಇರ್ತಾರೆ, ಅಲ್ಲಿ ಒಬ್ರು ಬಂದಿದ್ರು ಮರ ನೆಡು ಅಂತ ಹೇಳಿದ್ರು, ನಾವು ಮರ ನೆಡೋಣ ಅಂತ ಈ ತರ ಆಸಕ್ತಿ ಬೆಳೆಸ್ಕೊತಾರೆ. ಚಿಕ್ಕ ಮಕ್ಕಳಲ್ಲೇ ನೀವು ಈ ಆಸಕ್ತಿ ತುಂಬಿದ್ರೆ ತುಂಬಾ ಒಳ್ಳೇದು. ನಾವುಗಳು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಸರ್, ರಸ್ತೆ ಒಂದು ಹೊಸದಾಗಿ ಓಪನ್ ಮಾಡಿದಾಗ ಅಗಲ ಕಡಿಮೆ ಆಗಿ ಅಲ್ಲಲ್ಲೇ ಮರ ನೆಟ್ಟಿರ್ತಾರೆ. ಮತ್ತೆ ಆ ರಸ್ತೆ ಅಭಿವೃದ್ಧಿ ಹೊಂದಾಗ ಆ ಮರ ಕಡಿಯಕ್ ಮುಂದಾಗ್ತಾರೆ. ಇದು ಮರ ನೆಡುವಾಗ್ಲೇ ಒಂದ್ ಸ್ವಲ್ಪ ದೊಡ್ಡ ಅಗಲ ರಸ್ತೆ ತಗೊಂಡು ದೂರ ನೆಟ್ರೆ ಒಳ್ಳೇದು. ಇದರಿಂದ ಮರ ನಾಶ ಆಗುತ್ತೆ. ಇದ್ರ ಬಗ್ಗೆ ನಾವು ಗಮನ ಹರಿಸೋದು ಒಳ್ಳೇದಲ್ಲ ಸರ್? ತುಂಬಾ ಒಳ್ಳೆ ಮಾತು, ತುಂಬಾ ಒಳ್ಳೆ ವಿಷಯ, ಒಳ್ಳೆ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಾ ಮಂಜು ಅವರೇ? ಉಷಾ ಮೇಡಮ್ ಅವರ ಪ್ರಶ್ನೆ ಬಹಳ ಉತ್ತಮವಾಗಿದೆ. ನಿಜಕ್ಕೂ ಅದು ಬಹಳ ಪ್ರೆಸೆಂಟ್ ನಡೀತಾ ಇದೆ ಮೇಡಮ್. ಏನಂದ್ರೆ, ನಮ್ಮಲ್ಲಿ BDA ಇದೆ, ಮತ್ತೆ ರಸ್ತೆ ಅಭಿವೃದ್ಧಿ ನಿಗಮಗಳಿದಾವೆ, ಮತ್ತೆ ಅದಕ್ಕೆ ಆದಂತ ಒಂದು ಟೆಂಡರ್ಗಳು ಕೊಡುವಂತವ್ರು ಇದ್ದಾರೆ, ಮತ್ತೆ ಕಾಂಟ್ರಾಕ್ಟ್ ತಗೊಳ್ಳೋರು ಇರ್ತಾರೆ. ಸೊ ಇವ್ರುಗಳಿಗೆ ನಾವು ಗಿಡಗಳು ನೆಡೋದಕ್ಕೆ ಅಂತ ಒಂದು ಪಾತ್ವೆ ಅವ್ರಿಗೆ ಹೇಳ್ಬಿಟ್ಟು ಅದನ್ನ ಮಾಡಿಸ್ಬೇಕು. ಸೊ ನೆಟ್ಬಿಟ್ಟು ನಾವು ಹೊಟ್ಟೋಗ್ಬಿಟ್ಟಾಗ ಮತ್ತೆ ಅದಕ್ಕೇನೋ ಬಂದು ಅಭಿವೃದ್ಧಿ ಮಾಡ್ತೀವಿ, ಅಗಲ ಮಾಡ್ತೀವಿ ಅಂದ್ರೆ ಅದು ಫ್ಯೂಚರ್ ಏನೇನಾಗುತ್ತೆ ತಿಳ್ಕೊಂಡು ಅದನ್ನ ನಾವು ಒಂದ್ ಕಡೆ ನೆಟ್ಕೊಂಡು ಬರಬೇಕಾಗುತ್ತೆ. ಇಲ್ಲ ಡೆವಲಪ್ಮೆಂಟ್ ಅಂತ ಹೇಳಿ ಅದು ಆಗುತ್ತೆ, ಅದೆಲ್ಲ ನಡೀತದೆ.
ಸೊ ಇದೇ ಸಮಸ್ಯೆ ಮೇಡಮ್. ಮತ್ತೆ ಮೇಡಮ್ ಅವ್ರು ಹೇಳಿದ್ರು ಮಕ್ಕಳ ವಿಚಾರದಲ್ಲಿ ತೊಡಗಿಸ್ಬೇಕು ಅಂತ. ಖಂಡಿತ ಸತ್ಯ ಅದು. ಖಂಡಿತ ಅದು ಸತ್ಯ, 100% ಸತ್ಯ ಮೇಡಮ್. ಯಾಕೆಂದ್ರೆ ನಾವು ಈಗ ಶಾಲೆಗಳು ವಿಶೇಷವಾಗಿ ಸಾಕಷ್ಟು ಪಾಠಗಳಲ್ಲಿ ಪರಿಸರ ಅಧ್ಯಯನಗಳು ಬಹಳ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಬಟ್ ಅದು ಓದೋ ಬರೀ ಪುಸ್ತಕದ ವಿಚಾರ ಆಗಬಾರ್ದು. ಆ ಮಕ್ಕಳನ್ನು ಫೀಲ್ಡ್ ಕರ್ಕೊಂಡೋಗಿ ತಿಂಗಳಲ್ಲಿ ಒಂದ್ಸಲ ಫೀಲ್ಡ್ ಕರ್ಕೊಂಡೋಗಿ ಅವ್ರ ಕಡೆಯಿಂದ ಗಿಡ ನೆಡ್ಸೋಂಥದ್ದು ಆಗ್ಬೇಕು. ಸೊ ಅವಾಗ ಅವರಲ್ಲಿ ಒಂದು ಪ್ರೀತಿ ವಿಶ್ವಾಸ ಬೆಳೀತದೆ, ಪರಿಸರ ಕಾಳಜಿ ಹುಟ್ಟುತ್ತೆ. ಮತ್ತೆ ಖಂಡಿತ ಆ ಶಾಲೆಗೂ ಹೋಗಿ ನಾವು ಆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಣ ಇಲಾಖೆ ಕೂಡ ಇಂತಹ ಒಂದು ಪ್ರಾಜೆಕ್ಟ್ಗಳಿಗೆ ಅಥವಾ ಇಂಥ ಪರಿಸರ ಗಿಡಗಳು ನೆಡುವಂತ ಕೆಲಸಗಳಿಗೆ ಮಕ್ಕಳನ್ನ ತೊಡಗಿಸುವಂತ ಕೆಲಸಗಳು ಮಾಡಬೇಕಾಗುತ್ತೆ. ಹಾಗಾಗಿ ಅವರಲ್ಲಿ ಖಂಡಿತ ಕಾಳಜಿ ಇರುತ್ತೆ. ಯಾಕಂದ್ರೆ ನಾವು ಸಾಕಷ್ಟು ನಮ್ಮ ಸಂಸ್ಥೆಯಿಂದ ಕಾರ್ಯಕ್ರಮಗಳು ಮಾಡಿರೋದೇ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಮನೆ ಅಂಗಳದಲ್ಲಿ ಪರಿಸರ ಸಂಭ್ರಮ, ಮತ್ತೆ ಶಾಲೆಗೆ ಪರಿಸರ ದಿನಾಚರಣೆ, ಮತ್ತೆ ವನ್ಯಜೀವಿಗಳೊಂದಿಗೆ ವಿದ್ಯಾರ್ಥಿಗಳು, ಅವುಗಳೊಂದಿಗೆ ವಿದ್ಯಾರ್ಥಿಗಳು, ಹಿಂಗೆಲ್ಲ ಒಂದು ಶಿಬಿರಗಳನ್ನ ಮಾಡ್ಕೊಂಡು ವಿದ್ಯಾರ್ಥಿಗಳು ತೊಡಗಿಸ್ಕೊತೀವಿ. ಮತ್ತೆ ಅವ್ರಿಗೆ ಚಿತ್ರಕಲಾ ಸ್ಪರ್ಧೆ ಮಾಡ್ತೀವಿ, ಪ್ರಬಂಧ ರಚನೆ ಸ್ಪರ್ಧೆ ಮಾಡ್ತೀವಿ. ತುಂಬಾ ಸಂತೋಷ ಸರ್. ಈ ರೀತಿಯಾಗಿ ಮಕ್ಕಳಲ್ಲೂ ಒಂದು ಪರಿಸರದ ಒಂದು ಬಿತ್ತನೆಯನ್ನ ಮಾಡುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ಮತ್ತೊಂದು ಕರೆ ಬಂದಿದೆ. ಬನ್ನೇರ್ಘಟ್ಟ ಇಂದ ದಿವ್ಯಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಾ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಪ್ರಶ್ನೆ ಕೇಳಿದ್ರು. ಸರ್ ನಮಸ್ತೆ. ನಮಸ್ಕಾರ ನಮ್ಮ ಸರ್, ನೀವೊಂದು ಸ್ಫೂರ್ತಿ ಸರ್ ಪ್ರತಿಯೊಬ್ಬರಿಗೂ. ಪ್ರತಿಯೊಂದನ್ನಲ್ಲ ಸರ್, ಇವಾಗ ಪರಿಸರ ಅಂದ್ರೇನೆ ಈಗಿನ ಜನರೇಷನ್, ಈಗಿನ ಎನ್ವೈರನ್ಮೆಂಟ್ ಅಂದ್ರೆ ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗಾಗ್ಲಿ ಆಗಿನ ಇದ್ರ ಏನು ಯಾರು ಫಾಲೋನೇ ಮಾಡ್ತಾ ಇಲ್ಲ. ನೀವೆಲ್ಲ ಒಂದು ಸ್ಫೂರ್ತಿಯಾಗಿ ಈಗಿನ ಯೂತ್ ಇರ್ಲಿ ಅಥವಾ ಏಜ್ ಆದವ್ರಿಗೆ ಮಕ್ಕಳಿಗಾಗ್ಲಿ ಶಾಲೆ ಕಾಲೇಜುಗಳಲ್ಲಿ ಹೋಗಿ ನೀವು ಪ್ರತಿಯೊಂದು ಮಾಡ್ಕೊಡೋದು ನಡ್ಸ್ಕೊಡ್ತಾರೆ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿದೆ ಸರ್. ಧನ್ಯವಾದ ಮೇಡಮ್. ಧನ್ಯವಾದ. ಅಂದ್ರೆ ದಿವ್ಯಾ ಅವರೇ, ತುಂಬಾ ಖುಷಿ ಆಯ್ತು ಸ್ಫೂರ್ತಿ ಅಂತ ನೀವು ಕರೆ ಮಾಡಿ ತಿಳಿಸಿದ್ರಿ. ಯಾವ್ಯಾವ ರೀತಿ ಸ್ಫೂರ್ತಿ ಅಂತ ನಿಮ್ಗೆ ಅನ್ಸುತ್ತೆ ಮಂಜುನಾಥ್ ಅವರು? ಫೋಟೋಸ್ ಎಲ್ಲ ನೋಡ್ತಾ ಇದೆ ಅವ್ರದೆಲ್ಲ. ಇದೆಲ್ಲ ಈಗಿನ ಯೂತ್ಗೆ ಎಚ್ಚೆತ್ಕೋಬೇಕಂತ ಮಾತುಗಳು ಮೇಡಮ್. ಇದು ಪ್ರತಿಯೊಂದು ಯೂತ್ ಎಲ್ಲ ಈಗಿನ ಶಾಲೆ ಕಾಲೇಜ್ ಮಕ್ಕಳಲ್ಲೂ ಅದು ಬರ್ಬೇಕಾದ್ರು. ಇವ್ರನ್ನ ನೋಡಿ ಇವಾಗ ಎಷ್ಟೋ ಜನ ಅದು ಇದು ಅಂತ ಹೇಳ್ಬಿಟ್ಟು ಈಗಿನ ಯುವ ಪೀಳಿಗೆ ಬರೀ ಮೊಬೈಲ್ಸ್ ಅಂತ ಅದಂತ ಇದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಇದನ್ನ ನೋಡಿ ಅಟ್ಲೀಸ್ಟ್ ಪ್ರತಿಯೊಬ್ರು ಎಚ್ಚೆತ್ಕೋಬೇಕು. ನಮ್ಮ ಪರಿಸರ ನಮ್ಮ ಕೈಯಲ್ಲಿ ಇದೆ, ನಾವು ಉಳಿಸೋಣ, ನಾವು ಬೆಳೆಸೋಣ. ಪ್ರತಿಯೊಂದು ಮನೆಯಲ್ಲಿ ಒಂದು ಗಿಡ, ನಮ್ಮ ಮನೆ ಮಕ್ಕಳಿಗೂ ಅದೇ ರೀತಿ ಒಂದು ಗಿಡ ನೆಡಬೇಕು. ಇದು ಪ್ರತಿಯೊಂದು ಮನೆಯಲ್ಲೂ ಆಗ್ಬೇಕು, ಪ್ರತಿಯೊಂದು ಜಾಗದಲ್ಲೂ ಆಗ್ಬೇಕು ಮೇಡಮ್. ಇದು ಒಂದ್ ಬರ್ತ್ಡೇಗೆ ಅಂದ್ಬಿಟ್ಟು ನಾವು ಬೇರೆ ಕಡೆ ಎಷ್ಟೋ ಖರ್ಚು ಮಾಡ್ತೀವಿ ನಾವು. ಒಂದು ನೆನಪಿಗಾಗಿ ಒಂದು ಗಿಡ ನೆಟ್ರೆ ಅದು ನಮ್ಗೆ ಶಾಶ್ವತ ಮೇಡಮ್. ಅದ್ ನಮ್ ಮುಂದೆ ಒಂದು ನೆರಳು ಕೊಡ್ಬೋದು. ಮನುಷ್ಯ ಇವತ್ತಿರ್ತಾ ನಾಳೆ ಹೋಗ್ಬೋದು. ಅದೇ ನೆಟ್ಟ ನಾವು ಗಿಡ ಮರ ಇರ್ಲಿ, ಮುಂದೆ ನಾವು ನೆನ್ಸ್ಕೋಬಹುದು ಇಂಥವ್ರು ಹಿಂಗಾಗಿದೆ ಅನ್ಬಿಟ್ಟು. ಧನ್ಯವಾದ ದಿವ್ಯಾ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ತುಂಬಾ ಒಳ್ಳೆ ವಿಷಯವನ್ನ ತಿಳಿಸಿದ್ರಿ. ಥ್ಯಾಂಕ್ ಯು. ಅವರು ಅಂದ್ರೆ ಜನ್ಮದಿನದ ಸಂದರ್ಭದಲ್ಲಿ, ಜನ್ಮದಿನಾಚರಣೆ ಟೈಮಲ್ಲಿ ಕೇಕ್ ಬದಲು ಗಿಡ ನೆಡೋದು ಅದೆಲ್ಲ ಹೇಳಿದ್ರು. ಬಹುಶಃ ಮಂಜು ಅವರೇ, ನೀವು ಕೂಡ ಅದನ್ನೇ ಮಾಡ್ತೀರಿ ಅಂತ ಭಾವಿಸ್ತೀನಿ. ಸೊ ಏನು ಇರುತ್ತೆ ನಿಮ್ಮ ರೊಟೀನ್, ನಿಮ್ಮ ಬರ್ತ್ಡೇ ದಿನ ಅಥವಾ ಹೇಗೆ ಆಚರಣೆ ಮಾಡ್ತೀರಿ? ನಿಮ್ದೇ ಬರ್ತ್ಡೇ ಅಂತ ಅಲ್ಲ, ಓವರ್ ಆಲ್ ಯಾವ ತರ ಜನ್ಮದಿನಾಚರಣೆ ಸಂಭ್ರಮಾಚರಣೆಯನ್ನ ಮಾಡ್ಬೇಕು ಅಂತ ಹೇಳ್ತೀವಿ ಮೇಡಮ್. ನಾವು ಮೊದಲಿಗೆ ನಾವು ಯಾರೋ ಈ ಆಂಗ್ಲ ಭಾಷಿಕರು ಯಾರೋ ಮಾಡಿರ್ತಕ್ಕಂಥ ಏನೋ ಕೇಕ್ ಕಟ್ ಮಾಡ್ಕೊಂಡು ನಾವು ಸೆಲೆಬ್ರೇಟ್ ಮಾಡೋದು ನಾರ್ಮಲ್ ಆಗಿ ನಾವು ಮಾಡ್ತಾ ಇದ್ವಿ ಮೇಡಮ್. ನಾವು ಹೊಡ್ತಾ ಆಮೇಲೆ ನಮ್ಗೆ ಗೊತ್ತಾಯ್ತು ಕೇಕ್ಗೆ ಒಂದು ವಿಧಾಯ ಹೇಳಬೇಕು. ಈ ಕೇಕ್ ನ ಬಿಟ್ಟು ನಾವು ಪರಿಸರ ಪ್ರೇಮಿಗಳು ಪರಿಸರ ಪೂರ್ವಕವಾಗಿ ಹಬ್ಬನ ಆಚರಣೆ ಮಾಡ್ಬೇಕು. ಇದಕ್ಕೆ ಯೋಚನೆ ಮಾಡಿ ಏನ್ ಮಾಡಿದ್ವಿ ಮೇಡಮ್, ಯಾರದೇ ಹುಟ್ಟದ ಹಬ್ಬ ಬಂದ್ರು ನಾವು ಒಂದು ಕಲ್ಲಂಗಡಿ ಹಣ್ಣು ತಗೊಂಡ್ ಹೋಗ್ತೀವಿ. ಕಲ್ಲಂಗಡಿ ಹಣ್ಣು ತಗೊಂಡೋಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಅದನ್ನೇ ಕೇಕ್ ರೀತಿಯಲ್ಲಿ ಅದನ್ನೇ ಕೇಕ್ ಕಟ್ ಮಾಡೋದೇ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತೆ ಅಲ್ಲಿ ಸಿಗೋ ಬೀಜಗಳು, ಆ ಕಲ್ಲಂಗಡಿ ಹಣ್ಣು ಬೀಜಗಳನ್ನ ತಗೊಂಡು ಮತ್ತೆ ನಾವು ಎಲ್ಲೋ ಒಂದು ಪಾಟಲ್ಲೋ ಗಿಡದಲ್ಲೋ ಎಲ್ಲೋ ಒಂದು ತೋಟದಲ್ಲಿ ಹಾಕಿದಾಗ ಈಗ ಸಸಿನೂ ಆಗುತ್ತೆ, ಹಣ್ಣು ಬರುತ್ತೆ, ಮತ್ತೆ ಈ ಕೇಕ್ಗೂ ಒಂದು ವಿಧಾಯ ಹೇಳ್ದಂಗೆ ಆಗುತ್ತೆ. ಮತ್ತೆ ನಾವು ಅಷ್ಟೊಂದು ಅದಕ್ಕೆ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಮತ್ತೆ ಇದು ಬಹಳ ಹೆಲ್ತ್ಗೂ ಒಳ್ಳೇದು, ಆರೋಗ್ಯಕರವಾದಂತ ಒಂದು. ಮತ್ತೆ ಕೇಕ್ ತಿಂದು ಡೈಜೆಷನ್ ಆಗಲ್ಲ, ಸಮಸ್ಯೆ ಆಗುತ್ತೆ ಕೆಲವರಿಗೆ, ಆ ತರದೆಲ್ಲ ಆಗುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಮಾಡಬಹುದು. ಮತ್ತೆ ಬರ್ತ್ಡೇಗೆ ಉಡುಗೊರೆಯಾಗಿ ನಾವು ಒಂದು ಪರಿಸರದ ಪುಸ್ತಕಗಳನ್ನ ಕೊಡ್ಬೋದು, ಗಿಡಗಳನ್ನ ಕೊಡ್ಬೋದು. ಮತ್ತೆ ಅವ್ರಿಗೆ ಇನ್ಸ್ಪೈರ್ ಆಗಿ ಯಾವ್ದೋ ಒಂದು ಮಲ್ಲಿಗೆ ಗಿಡ ಆಗಿರ್ಬೋದು, ಪಾಟಲ್ ಹಾಕೊಂಡು ಗುಲಾಬಿ ಗಿಡ ಆಗಿರ್ಬೋದು. ಸೊ ಯಾವ್ದೋ ಒಂದು ರೀತಿಯಲ್ಲಿ ಕೆಲವರಿಗೆ ತುಳಸಿ ಗಿಡ. ಶುಭ ಕಾರ್ಯಗಳಿಗೆ, ಶುಭ ಸಂದರ್ಭಗಳಿಗೆ ಆಲ್ಮೋಸ್ಟ್ ನಾವುಗಳು ಹೋದಾಗೆಲ್ಲ ಕೈಯಲ್ಲಿ ಒಂದು ಸಸಿ ಇಟ್ಕೊಂಡೇ ಹೋಗಿರ್ತೀವಿ ಮೇಡಮ್. ಯಾವ್ದು ಗೃಹಪ್ರವೇಶ ಆದ್ರೆ ಆ ಗೃಹಪ್ರವೇಶಕ್ಕೆ ಆ ಮನೆಗಳಲ್ಲಿ ಏನ್ ಹಾಕೋಬಹುದು ಅವ್ರಿಗೆ ಅದೊಂದು ಕೊಡ್ತೀವಿ.
ಮತ್ತೆ ಯಾರೋ ಒಬ್ರು ಬರ್ತಡೇ ಆಯ್ತು, ಅವ್ರ ಬರ್ತಡೇಗೆ ಯಾವ ರೀತಿ ಕೊಟ್ರೆ ಅವ್ರು ಖುಷಿ ಆಗ್ಬೇಕು. ಸೊ ಗಿಡ ನೋಡಿದಾಗ ಖುಷಿ ಆಗ್ಬೇಕು, ಆ ಹೂವು ನೋಡಿದಾಗ ಅವಳಿಗೆ ಮುಗ್ಧತೆ ಮುಖದಲ್ಲಿ ಒಂದು ಕಾಂತಿ ಬರ್ಲಿ ಅನ್ನೋದು ಇದು ಮಾಡ್ತೀವಿ. ಎಲ್ಲಾರು ಈಗ ಈವನ್ ನಾವು ಕೆಲವರು ನಮ್ಮ ಅಜ್ಜ ಅಜ್ಜಂದು ಸತ್ತಿದ್ದಾರೆ ಮೇಡಮ್, ಅವ್ರು ಸತ್ತಾಗ ಕೂಡ ಅವರ ಒಂದು ಇದ್ರ ಮೇಲೆ ಸಹ ಸಮಾಧಿಯ ಮೇಲೆ ಸಸಿ ಕೂಡ ನಡಂತದ್ದು ಇರುತ್ತೆ. ಇವತ್ತು ಅದು ಮರ ಆಗಿ ಆ ಮರದ ಹತ್ರ ಹೋಗಿ ಆ ಮರನ ಮಾತಾಡಿಸಬಹುದು, ಆ ಮರದಲ್ಲಿ ಸಿಗೋ ಹಣ್ಣುಗಳು ಆ ಪಕ್ಷಿಗಳಿಗಾಗುತ್ತೆ. ಈಗಲೂ ಎಲ್ಲೋ ಒಂದು ಆ ಫ್ರಿಡ್ಜ್ ತರ ಕೂಲ್ ಸಿಗೋದು ಎಲ್ಲೋ ಕೆರೆ ಅಂಗಳದಲ್ಲಿ ಅಥವಾ ಸ್ಮಶಾನಗಳಿದೆ ಮೇಡಮ್. ಯಾಕಂದ್ರೆ ಅಲ್ಲಿ ಅಂತಂತ ಒಂದು ವಿವಿಧವಾದಂತಹ ಪ್ರಭೇದ ಗಿಡಗಳಿದಾವೆ, ಮರಗಳಿದಾವೆ. ಹಾಗಾಗಿ ಮೇಡಮ್ ತುಂಬಾ ಸಂತೋಷ ಸರ್, ಎಷ್ಟು ಸ್ಫೂರ್ತಿದಾಯಕವಾಗಿರುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದೀರಿ. ಚಿತ್ತಯ್ಯ ಅಂತ ಅನ್ನೋರು ಕರೆ ಮಾಡಿದ್ದಾರೆ ದುರ್ಗದಿಂದ. ನಮಸ್ಕಾರ ಚಿತ್ತಯ್ಯ ಅವರೇ, ಮಾತಾಡಿ. ನಮಸ್ಕಾರ. ನನ್ನ ಹೆಸರು ಚಿತ್ತಯ್ಯ ಅಂತ, ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೇನೆ. ಚಿತ್ರದುರ್ಗ, ಹಾ ಹೇಳಿ, ಪ್ರಶ್ನೆ ಕೇಳಿ ಚಿತ್ತಯ್ಯ. ಪ್ರಶ್ನೆ ಏನಂದ್ರೆ, ಈಗ 2-3 ವರ್ಷದ ಹಿಂದ್ಗಡೆ ಈ ಪರಿಸರ ಪ್ರೇಮಿಗಳು ಹುಡುಗರು ಸುಮಾರು 35 ವರ್ಷದ ಒಳಗಡೆ ಇರೋ ಹುಡುಗರು ಒಂದು 4-5 ಜನ ಸೇರ್ಕೊಂಡು ಹೆಚ್ಚು ಕಡಿಮೆ ಚಿತ್ರದುರ್ಗದ ತುಂಬಾ ಹೊಂಗೆ ಗಿಡ ಹಾಕಿದ್ರು. ಹೊಂಗೆ ಗಿಡ, ಹೊಂಗೆ ಗಿಡಗಳು ಇವತ್ತು ನೋಡಕ್ಕೆ ತುಂಬಾ ಖುಷಿಯಾಗಿದಾವೆ. ಅಫ್ಕೋರ್ಸ್ ಒಂದು 40 ಭಾಗ ಅಧ್ವಾನ ಆಗಿದಾವೆ. ಅದ್ರ ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ ಈಗ ಟಿವಿ ಒಳಗಡೆ ಕೇಳಿದೆ. ಕಾಡ್ ನಿಲ್ಸಕ್ ಜಾಗ ಇಲ್ಲ, ಅದಕ್ಕೆ ನಿಲ್ಸಕ್ ಜಾಗ ಇಲ್ಲ ಅಂತ ಕೆಲವರು ಅವಿವೇಕಿಗಳು ಕಿತ್ತಾಕಿದ್ದಾರೆ. ಅದ್ರ ಬಗ್ಗೆ ಬಿಟ್ಬಿಡೋಣ. ಬಟ್ ಇರೋದವಲ್ಲ ಬಹಳ ಒಳ್ಳೆ ಸಮೃದ್ಧಿ ಆಗಿದಾವೆ ಗಿಡಗಳು, ತುಂಬಾ ಸಮೃದ್ಧಿ ಆಗಿದೆ. ನಮ್ಮನೆ ಮುಂದೆ ನೋಡ್ಬಹುದು ನೀವು, ಎಲ್ಲಾರ ಬೀದಿ ಒಳಗಡೆ ಅದರಲ್ಲೂ ಎಲ್ಲಾರ ಬೀದಿಗಳು ಹೊಂಗೆ ಗಿಡಗಳು ಇದಾವೆ. ಹೌದು ಸರ್. ಚಿತ್ತಯ್ಯ ಅವರೇ, ಸಂತೋಷಕರವಾದ ವಿಚಾರ. ಒಂದನೇದು. ಇನ್ನು ಎರಡನೇದು ಇನ್ನೂ ಅಭಿವೃದ್ಧಿ ಮಾಡೋದು ಹೆಂಗಪ್ಪ ಅಂದ್ರೆ, ಚಿತ್ರದುರ್ಗದಲ್ಲಿ 3 ತರ ಬೆಟ್ಟ ಗುಡ್ಡಗಳಿದಾವೆ. ಒಂದು ಬರೀ ಕಲ್ಲು ಬಂಡೆಗಳು, ಕಲ್ಲು ಮಿಶ್ರಿತ. ಇನ್ನೊಂದು ಕಲ್ಲು ಮತ್ತು ಮಣ್ಣು ಮಿಶ್ರಿತವಾಗಿರ್ತಕ್ಕಂಥ ಗುಡ್ಡಗಾಡು ಇದೆ ನಮ್ಮಲ್ಲಿ, ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇನ್ನೊಂದು ಅಲ್ಪ ಸ್ವಲ್ಪ ಮಣ್ಣು ಸೇರ್ಕೊಂಡು ಗುಡ್ಡ, 3 ತರ ಗುಡ್ಡಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇಂಥ ಒಂದು ಗುಡ್ಡ ಬೆಟ್ಟಗಳಲ್ಲಿ ನಾವು ಯಾಕೆ ಅಲ್ಲಿ ಸಸ್ಯ ಸಂಪತ್ತನ್ನು ವೃದ್ಧಿಪಡಿಸಬಾರ್ದು? ಖಂಡಿತ ಸರ್, ಬಹಳ ಒಳ್ಳೆ ಆಲೋಚನೆ ಸರ್ ಇದು, ಬಹಳ ಒಳ್ಳೆ ಆಲೋಚನೆ. ನಿಜಕ್ಕೂ ಹೊಂಗೆ ಮರಳ ನೆರಳು ಚಂದ, ಹೊಂಗೆಯ ಹೂವು ಚಂದ, ಮತ್ತೆ ಹೊಂಗೆಯ ಗಾಳಿ ಆರೋಗ್ಯಕರವಾದಂತಹ ಒಂದು ಗಿಡ. ಹೌದಲ್ಲ. ಇವತ್ತು ಹೊಂಗೆಯಿಂದಾನೆ ಜೈವಿಕ ಇಂಧನ ಇಲಾಖೆಯವರು ಹೊಂಗೆಯಿಂದಾನೆ ಪೆಟ್ರೋಲ್ ಕಂಡುಹಿಡಿದಿದ್ದು ಸಹ ಇದೆ, ಜೈವಿಕ ಎಣ್ಣೆ ತೆಗೆದಿದ್ದು ಇದಾವೆ, ನಾವು ನೋಡಬಹುದು ಸರ್. ಇವತ್ತು ಈಗ ಚಿತ್ರದುರ್ಗದಲ್ಲಿ ಖಂಡಿತ ಬೆಟ್ಟ ಗುಡ್ಡ ಪ್ರದೇಶ ಹೆಚ್ಚಾಗಿದೆ. ಆ ಭಾಗದಲ್ಲಿ ನೀವು ನಿಮ್ಮ ಪ್ರಯತ್ನ ಮಾಡಿರೋದು, ಏನು ಗಿಡಗಳು ನೆಡ್ತಾ ಇದ್ದೀರಾ, ಅದು ನಿಜಕ್ಕೂ ಶ್ಲಾಘನೀಯ ಸರ್. ಬಹಳ ಸಂತೋಷ ಆಗುತ್ತೆ. ಜಾಗ ಸಿಗುತ್ತೆ ಅಂದ್ರೆ ಮೇಡಮ್, ಖಂಡಿತ ಜಾಗ ಸಿಗುತ್ತೆ ಅಂದ್ರೆ ಅರಣ್ಯ ಇಲಾಖೆ ಕಾಯ್ತಾ ಇದಾರೆ ಮೇಡಮ್. ಪಾಪ ಅವ್ರ ಇಲಾಖೆನವ್ರಿಗೆ ಇಂಥ ಜಾಗದಲ್ಲಿ ಖಾಲಿ ಇದೆ, ಇಲ್ಲಿ ಗಿಡ ನೆಡಬೇಕು ಅನ್ನೋದು ಅವ್ರಿಗೇನಾದ್ರು ನಾವು ಮನವಿ ಕೊಟ್ಟಿದ್ದೆ ಆದ್ರೆ ಅವರು 1000ದಿಂದ ಲಕ್ಷದ ಗಿಡವರೆಗೂ ನೆಡೋದಕ್ಕೆ ಅವ್ರು ಮುಂದ್ ಬರ್ತಾರೆ. ಅರಣ್ಯ ಇಲಾಖೆ ರೆಡಿ ಇದೆ. ಅಷ್ಟೇ ಅಲ್ಲ, ಮತ್ತೆ ಕೆಲವರು ಪರಿಸರ ಪ್ರೇಮಿಗಳು ಕೂಡ ಜಾಗ ಸಿಕ್ತು ಅಂದ್ರೆ ನೆಡೋಂತವ್ರು ಇದಾರೆ, ಮಾಡ್ತಾರೆ. ಈಗ ರಸ್ತೆ ಬದಿಯಲ್ಲಿ ನೆಡೋದು ಕೆಲವೊಂದು ಸೇಫ್ ಅಲ್ಲ. ಗಿಡ ಸೇಫ್ ಆಗುವಂತ ಜಾಗ ಯಾವುದು ಅದನ್ನ ಆಯ್ಕೆ ಮಾಡ್ಕೊಳ್ಳೋಣ. ಈಗ ಶಾಲೆ ಅಂಗಳದಲ್ಲಿ ಅವ್ರಿಗೆ ಕಾಂಪೌಂಡ್ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಮತ್ತೆ ವಾಚ್ಮ್ಯಾನ್ ಇರ್ತಾರೆ, ಮತ್ತೆ ಅಲ್ಲಿ ಎಲ್ಲಾ ರೀತಿಯಾದ ಸೌಲಭ್ಯ, ಮತ್ತೆ ಅಲ್ಲಿ ಯಾವ್ದೋ ದನ ಕರುಗಳು ಬಂದು ಅದನ್ನ ತಿನ್ನಲ್ಲ, ಮತ್ತೆ ಹಾಡುಗಳು ಬಂದು ಮೇಯೋದಿಲ್ಲ. ಸೊ ಅಂತ ಜಾಗಗಳು ಸೆಲೆಕ್ಟ್ ಮಾಡ್ಕೋಬಹುದು, ಅಂತ ಜಾಗದಲ್ಲಿ ಗಿಡಗಳು ನೆಡಬಹುದು ಮೇಡಮ್. ಸೊ ಈ ರೀತಿಯಾಗಿ ನಾವು ಪರಿಸರ ಕಾಳಜಿಯನ್ನು ಬೆಳೆಸ್ಕೋಬಹುದು. ಓಕೆ, ಈಗ ಇಂಥ ಜಾಗನೇ ಸರಿಯಾಗಿದೆ ಗಿಡ ಬೆಳೆಸೋದಕ್ಕೆ ಅಥವಾ ಗಿಡ ನೆಡೋದಕ್ಕೆ ಅಂತ ಹೇಗೆ ನಿರ್ಧಾರ ಮಾಡಕ್ ಸಾಧ್ಯ ಒಬ್ರು? ಈಗ ನಾರ್ಮಲ್ ಆಗಿ ಈಗ ಏನಂದ್ರೆ, ಈಗ ಬೆಟ್ಟ ಗುಡ್ಡ ಪ್ರದೇಶ ಅಂತ ಹೇಳಿದ್ರು ಸರ್. ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಅದು ಎಲ್ಲೋ ಒಂದ್ ಕಡೆ ಅಲ್ಲಿಯೂ ಸಹ ಗಿಡ ನೆಟ್ಟಾಗ ಅದೆಲ್ಲೋ ಒಂದು ಬೆಳೆಯುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಜಾಗದಲ್ಲಿ ಕೂಡ ಅಲ್ಲಿ ಅದಕ್ಕೆ ಸೂಕ್ತವಾದಂತ ಗಿಡಗಳನ್ನ ನೆಡಬೇಕಾಗುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾವ್ದು ಈ ಹಣ್ಣಿನ ಗಿಡಗಳು ನೆಡಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು, ಸೊ ಕೆಲವರು ಅಲ್ಲಿ ಪ್ರಯತ್ನ ಪಟ್ಟು ಮಾಡಿದವರು ಇದಾರೆ. ಸೊ ಅದಕ್ಕೆ ಬೇಕಾದಂತ ಮಣ್ಣಿಗೆ ಬೇಕಾದಂತ ಒಂದು ಸವಲತ್ತು, ಅದಕ್ಕೆ ಬೇಕಾದಂತ ಪೌಷ್ಟಿಕತೆ ಕೊಟ್ಟಿದ್ದೆ ಆದ್ರೆ ಖಂಡಿತ ಬರುತ್ತೆ. ಅಲ್ಲೂ ಬೆಟ್ಟ ಗುಡ್ಡಗಳಲ್ಲಿ ನೆಡುವಂತದ್ದು ಇರುತ್ತೆ. ಮತ್ತೆ ಇನ್ನ ಸ್ಮಶಾನಗಳಿಗೆ ಹೋದ್ರೆ ಖಂಡಿತ ಅಲ್ಲೆಲ್ಲ ಒಳ್ಳೆ ಮಣ್ಣು ಸವಲತ್ತು ಇರುತ್ತೆ, ಗೊಬ್ಬರ ಇರ್ತವೆ, ಅಲ್ಲೆಲ್ಲ ಆಗ್ತವೆ. ನಮ್ಮ ತೋಟಗಳಲ್ಲೂ ಅಷ್ಟು ಸಾಕಷ್ಟು ಗಿಡಗಳು ನಡೀತವೆ. ನಾರ್ಮಲ್ ಎಲ್ಲಿ ಮೇಡಮ್ ಇವತ್ತು ನೋಡಬಹುದು, ಎಲ್ಲೋ ಒಂದು ಫ್ಲೈಓವರ್ ಅಲ್ಲಿ ನೋಡ್ತಾ ಇರ್ತೀರಿ, ಫ್ಲೈಓವರ್ ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿರುಕು ಬಿಟ್ಕೊಂಡು ಎಲ್ಲೋ ಒಂದ್ ಕಡೆ ಆಚೆ ಬಂದಿರುತ್ತೆ ಗಿಡ, ನೋಡಿರ್ತಾರೆ. ಅದು ನ್ಯಾಚುರಲ್ ಮೇಡಮ್. ಅದು ಇಷ್ಟೇ ಅಂತ ಏನಲ್ಲ, ಎಲ್ಲಿ ಏನೇ ಹೆಸರು ಬರುವಂತದ್ದು ನಮ್ಮ ಪುಣ್ಯ ಭೂಮಿ, ನಮ್ಮ ಕನ್ನಡ ನಾಡು ಭೂಮಿ. ನಾವು ಅಂತ ಭೂಮಿಯಲ್ಲಿ ಇದೀವಿ. ಸೊ ಏನೇ ಹಾಕಿದ್ರು ಅದಕ್ಕೆ ಡಬಲ್ ಕೊಡುವಂತದ್ದು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಖುಷಿ ಪಡ್ಬೇಕು, ಸಂತೋಷ ಪಡ್ಬೇಕು, ಮತ್ತಷ್ಟು ಗಿಡ ನೆಡಬೇಕು. ಹಾಗೆ ಚಿಕ್ಕಬಾಣಾವರದಿಂದ ರತ್ನ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನ. ನಮಸ್ತೆ, ಮಾತಾಡಿ. ಹಾ, ನಮಸ್ತೆ. ಪ್ರಶ್ನೆ ಕೇಳಿ ಮೇಡಮ್. ನಮಸ್ಕಾರ ಮೇಡಮ್. ರತ್ನ ಅವರೇ, ಒಂಚೂರು ಜೋರಾಗಿ ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ ಮಂಜು ಅವ್ರಿಗೆ. ಆಯ್ತು ಸರ್. ನಾನು ಫಸ್ಟ್ ಆಫ್ ಆಲ್ ಮಂಜುನಾಥ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮೇಡಮ್ ನಮಸ್ಕಾರ ಮೇಡಮ್.
ನಮಸ್ತೆ ಸರ್. ಹೇಳಿ ಮೇಡಮ್. ಓಕೆ ಸರ್, ಮಂಜುನಾಥ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್. ಗೊತ್ತಾಯ್ತು, ಕೇಳಿಸ್ತಾ ಇದೆ, ಮಾತಾಡಿ, ಪ್ರಶ್ನೆ ಕೇಳಿ ರತ್ನ ಅವರೇ. ಏನಿಲ್ಲ, ಈಗ ಮನೆ ಹತ್ರ ಗಿಡ ಬೆಳೆಸ್ತೇವಲ್ಲ, ಹಾ ಮೇಡಮ್. ಅದು ತುಂಬಾ ದೊಡ್ಡ ಗಿಡ ಆದ್ರೆ ಮನೆಗೆ ಏನಾದ್ರು ಅದ್ರ ಬೇರು ಅದೇನಾದ್ರು ತೊಂದರೆ ಆಗುತ್ತಾ ಮೇಡಮ್? ಈಗ ಸಾಕಷ್ಟು ಕಡೆ ನೋಡ್ಬೋದು. ಈಗ ನಾವು ಆಲದ ಮರ ಅಂತಹ ಬೃಹತ್ ಮರಗಳು ಹಾಕೊಂಡಾಗ ಖಂಡಿತ ಕಾಂಪೌಂಡ್ ಒಳಗಡೆ ಬಂದು ದೊಡ್ಡ ಸಮಸ್ಯೆ ಆಗ್ತವೆ. ಇನ್ನು ಬೇರೆ ನಾರ್ಮಲ್ ಗಿಡಗಳು ಅಂಥದ್ದು ಯಾವ್ದು ಮೇಡಮ್, ನಮ್ಮ ಮನೆ ಅಂಗಳದಲ್ಲಿ ಮೇಡಮ್, ನಮ್ಮ ಮನೆ ಅಂಗಳದಲ್ಲಿ ನಾವು ಆಗೆಲ್ಲ ಬೆಳೆದಾಗ ಆ ಕಡೆ ಈ ಕಡೆ ಎರಡು ಬದಿಯಲ್ಲೂ ನಾವು ತೆಂಗಿನ ಸಸಿಗಳು ನೆಟ್ಟಿದ್ವಿ, ತೆಂಗಿನ ಮರಗಳಿದ್ವು. ಯಾಕಂದ್ರೆ ನಮ್ದು ಇಂಚಿನ ಮರ, ಕಾಯಿಗಳು ಇಂಚಿನ ಮೇಲೆ ಬೀಳ್ತಿದ್ವು, ಇಂಚುಗಳು ಹೊಡೆದೋಗ್ತಾ ಇದ್ವು, ಅಂಥದ್ದೆಲ್ಲ ಆಗ್ತಿತ್ತು. ಈಗಿನ ಇದಕ್ಕೆ ಮೇಡಮ್ ಆ ರೀತಿಯಾದಂತಹ ಸಮಸ್ಯೆಗಳು ಏನು ಉಂಟಾಗೋದಿಲ್ಲ. ನೀವು ಆರಾಮಾಗಿ ಗಿಡನ ಯಾವುದೋ ಹೊಂಗೆ ಗಿಡ ಅಂತದ್ದು ಮತ್ತೆ ಬೇರೆ ನೆರಳ್ಕೊಡಂತ ನೇರಳೆ ಗಿಡ ಅಂತ ನೀವು ಕಾಂಪೌಂಡ್ ಅಂಗಳಲ್ಲಿ ಹಾಕ್ಬೋದು, ಅಂತ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಸಮಸ್ಯೆ ಅಂತ ನಾವು ತಗೊಂಡ್ರೆ ಅದು ಸಮಸ್ಯೆ ಅಷ್ಟೇ ಮೇಡಮ್. ಈಗ ಮಗು ನಮ್ಗೆ ಒಂದ್ ಮಗು ಏನು ನಮ್ಮ ಪ್ರೀತಿಯಿಂದ ನಮ್ಗೊಂದ್ ಮಗು ಇರುತ್ತೆ, ಆ ಮಗು ಒದಿಯುತ್ತೆ, ಹೊಡೆಯುತ್ತೆ, ಕಿರ್ಚುತ್ತೆ, ಏನೆಲ್ಲ ನಮ್ಗೆ ನೋವು ಕೊಡುತ್ತೆ. ಅದನ್ನ ನಾವು ಸಹಿಸ್ಕೊಂಡು ಅದನ್ನ ಹೆಂಗೆ ಜೋಪಾನ ಮಾಡ್ತೀವಿ ಹಂಗೆ ನಮ್ಮ ಸಸಿನ ನಾವು ನಮ್ಮ ದೊಡ್ಡ ಮರ ಆಗಿ ಅದ್ರಲ್ಲಿ ಬರುವಂತ ಇದನ್ನ ನಾವು ಪಡ್ಕೋಬೇಕು, ಪ್ರೀತಿಸ್ತಾ ಬೆಳೆಸಬೇಕು. ಹೌದು, ಖಂಡಿತ ಮೇಡಮ್. ಮತ್ತೊಂದು ಕರೆ ಇದೆ ಮಂಜುನಾಥ್ ಅವರೇ. ಶಿವಾನಂದ್ ಅನ್ನೋರು ಕರೆ ಮಾಡಿದ್ದಾರೆ, ಬಳ್ಳಾರಿಯಿಂದ, ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಾನಂದ್ ಅವ್ರಿಗೆ. ನಮಸ್ಕಾರ, ಶಿವಾನಂದ ನಿಪ್ಪಾಣಿ, ಬೆಳಗಾವಿ ಮಾತಾಡ್ತೇನ್ರಿ. ನಮ್ಮ ಪ್ರಶ್ನೆ ಹೆಂಗಿದ್ರಿ ಮೇಡಮ್, ಈಗ ನಾವು ನಿಸರ್ಗದಲ್ಲಿ ಚೇಂಜಸ್ ಮಾಡಬೇಕಾದರೆ ನಾವು ಹುಟ್ಟಪ್ಪ ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡುತ್ತೇವೆ. ಅಂತ ಫಂಕ್ಷನ್ ನಲ್ಲಿ ಒಂದು ಗಿಫ್ಟ್ ಅನ್ನು ಕೊಟ್ಟು ನಾವು ಸತ್ಕಾರ ಮಾಡುತ್ತೇವೆ. ಆದ್ರೆ ಅದರ ಬದಲಾಗಿ ಒಂದೊಂದು ಗಿಡಗಳನ್ನು ಮತ್ತು ಸಸಿಗಳನ್ನು ಕೊಟ್ಟರೆ ಅದರ ಉಪಯೋಗ ಹೇಗೆ ತರ ಮಾಡಬೇಕು ಮತ್ತು ಅದರಿಂದ ನನಗೆ ಅಷ್ಟೇ ನಿಸರ್ಗ ಕೂಡ ಚೆನ್ನಾಗಿ ಆಗುತ್ತೆ ಮತ್ತು ಒಂದು ಪ್ರಕಾರದ ಅವರು ಆಯುಷ್ಯ ಅಲ್ಲ, ಅವರು ನಮ್ಮ ನೆನಪು ಬರುವ ಹಾಗೆ ಒಂದು ಗಿಫ್ಟ್ ಇರ್ತದೆ. ಅಂದ್ರೆ ಎಲ್ಲರಿಗೂ ಉಪಯೋಗವಾಗುವ ಫಳ ಮತ್ತು ನೆರಳು ಅಥವಾ ಎಲ್ಲ ಉಪಯೋಗ ಆಗುವುದು ತರ ಇದೆ. ಅದಕ್ಕೆ ಉಪಕ್ರಮ ಮಾಡಿದ್ರೆ ಹೇಗೆ ಅಂತ ಕೇಳಬೇಕು. ತುಂಬಾ ಒಳ್ಳೆ ವಿಷಯ ಸರ್, ಬಹಳ ಒಳ್ಳೆ ಆಲೋಚನೆ, ಬಹಳ ಒಳ್ಳೆ ಕೆಲಸ ಸರ್. ನಿಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ತೆ ಆರೈಕೆಗಳು ಸರ್. ಸರ್, ಇದು ನಿಜ, ಇದು ಒಂದು ಒಳ್ಳೆ ಒಂದು ಉಡುಗೊರೆ. ಅಂದ್ರೆ ಇವತ್ತಿನ ದಿನ ನೀವು ಏನು ಹೇಳಿದ್ರಿ, ಗಿಡಗಳು ಕೊಡೋದು ನಿಜವಾದ ಉಡುಗೊರೆ ಸರ್, ಅದೇ ಪ್ರಾಮಾಣಿಕವಾದಂತ ಉಡುಗೊರೆ. ನಾವು ಅಂಗಡಿಗಳಲ್ಲಿ ಏನೋ ದುಡ್ಡು ಕೊಟ್ಟು ಏನೋ ವಸ್ತುಗಳು ತಗೊಂಡು ಕೊಡ್ತೀವಿ ಸರ್, ಅದು ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಅದು ಕಸದ ತೊಟ್ಟಿಗೆ ಸೇರುತ್ತೆ ಸರ್. ಅದು ಹಳೇದಾದ್ಮೇಲೆ ಮತ್ತೆ ನಾವು ಅದು ಬಳಸ್ಕೊಂಡಾದ್ಮೇಲೆ ಅದು ಮತ್ತೆ ಅದನ್ನ ಯಾವ ರೀತಿ ರೀಸೈಕಲ್ ಮಾಡ್ಬೇಕು ಗೊತ್ತಾಗದೆ ಮತ್ತೆ ಅದು ಭೂಮಿಗೆ ಸೇರುತ್ತೆ, ಭೂಮಿ ಕಲುಷಿತ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ಸೇರ್ಕೊಂಡಿರ್ಬೋದು, ಮತ್ತೆ ಬೇರೆ ಏನೋ ರಾಸಾಯನಿಕ ವಸ್ತುಗಳಿರ್ಬೋದು. ಆದ್ರೆ ಗಿಡ ಖಂಡಿತವಾಗೂ ಅವರ ಜೀವನವನ್ನ ಬೆಳೆಯುವಂಥದ್ದು, ಅವರ ಜೀವನವನ್ನ ಕಾಯುವಂಥದ್ದು, ಗಾಳಿ ನೀಡುವಂಥದ್ದು, ಹಣ್ಣು ನೀಡುವಂಥದ್ದು, ಹೂವು ನೀಡುವಂತ ಒಂದು ಗಿಡಗಳನ್ನ ಕೊಟ್ರೆ ನಿಜಕ್ಕೂ ಎಲ್ಲೂ ಲಾಸ್ ಆಗಲ್ಲ ಸರ್. ನಿಜಕ್ಕೂ ಅವ್ರು ತಗೊಂಡವರು ಖುಷಿ ಪಡ್ತಾರೆ, ಮತ್ತು ಕೊಟ್ಟಿದ್ದು ನಿಮಗೂ ಒಂದು ಸಾರ್ಥಕತೆ ಇರುತ್ತೆ. ಆಮೇಲೆ ನಿಜಕ್ಕೂ ಅದೊಂದು ದೈವ ಕಾರ್ಯ ಸರ್, ಬಹಳ ಒಳ್ಳೆ ಕೆಲಸ ಸರ್. ಸತ್ಯ ಸತ್ಯ, ತುಂಬಾ ಖುಷಿ ವಿಷಯ. ಅಂದ್ರೆ ಹಾಗೆ ನೀವು ಮಾಡುವಂತ ಕೆಲಸನೇ ಕೂಡ ಅವರು ಹೇಳಿದ್ರು. ಅಂದ್ರೆ ನಿಮ್ಮ ಸಂಸ್ಥೆ ಮಿಡಿತಾ ಫೌಂಡೇಶನ್, ಹಾಗೆ ನಿಮ್ಮ ಏನು ಈ ಟೀಮ್ ಇದೆ, ಅವರು ಸಾಕಷ್ಟು ಮದ್ವೆ ಮನೆಗಳಿಂದ ನವ ವಧು ವರರನ್ನ ಕರ್ಕೊಂಡು ಹೋಗಿ ಗಿಡಗಳನ್ನ ನಡೆಸ್ತೀರಿ ಅಲ್ವಾ? ಆ ವಿಚಾರವಾಗಿ ತಿಳಿಸಿ, ಹೇಗೆ ಇದು ಹೇಗೆ ನಡೆಯುತ್ತೆ. ಹಾಗೆ ಸಾರ್ವಜನಿಕರು, ಸಾಕಷ್ಟು ಜನ ವೀಕ್ಷಕರು, ಕಾರ್ಯಕ್ರಮ ನೋಡ್ತಾ ಇರೋರು, ಅರೆ ನಾವು ಕೂಡ ಇದನ್ನ ಮಾಡಬಹುದು, ಬರೀ ಮದ್ವೆಗೆ ಏನು ಹುಟ್ಟದಬ್ಬಕ್ಕೆ ಅಥವಾ ಯಾವುದೋ ಒಂದು ಹಬ್ಬದ ಸಮಯದಲ್ಲಿ ನಮಗ್ ಖುಷಿ ಆದಾಗ ಈ ಕೆಲಸನ ನಾವು ಮಾಡಬಹುದು ಅಂತ ಅನ್ಸುತ್ತೆ. ಮೇಡಮ್, ಏನಂದ್ರೆ ಈಗ ನಮ್ಮಲ್ಲಿ ನಮ್ಮ ಗುರುಗಳೊಬ್ರು ಸಿಂಹಾದ್ರಿ ಅಂತ ಇದಾರೆ. ಸಿಂಹಾದ್ರಿ ಅಂತ ಹೇಳಿ ನಮ್ಮ ಗುಂಪಿಗೆ ಒಬ್ಬ ಸಿಂಹ ಅವರು. ಸೊ ಅವರು ಬಹಳಷ್ಟು ಐಡಿಯಾಗಳು ಕೊಡ್ತಾರೆ. ಏನಂದ್ರೆ ಇದೇ ತರ ನಾವು ಕೂತ್ಕೊಂಡಾಗ, ಅಣ್ಣ ಮದುವೆ ಆದ್ಮೇಲೆ ಏನ್ ಮಾಡಬೇಕು, ಮದುವೆ ಆದ್ಮೇಲೆ ನಾವು ನಾರ್ಮಲ್ ಆಗಿ ಎಲ್ಲೋ ಟ್ರಿಪ್ ಹೋಗ್ಬಿಡ್ತೀವಿ, ಏನೋ ದುಡ್ಡುಗಳು ಇದ್ ಮಾಡ್ಕೊಂಡ್ ಬರ್ತೀವಿ, ಏನೋ ಬಾಪ ಹಿಂಗ್ ಮಾಡೋಣ ಅಂತ ಕೂತ್ಕೊಂಡು ಪ್ಲಾನ್ ಮಾಡೋದು. ಏನು ಅಂದ್ರೆ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒಂದಷ್ಟು ಜಾಗ ಕೊಡ್ತಾರೆ ಮೇಡಮ್. ಅಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಇರ್ತಾರೆ, ಅವರು ವಿಜ್ಞಾನ ಓದಂತವ್ರು, ಎಲೆ ಗಿಡಗಳನ್ನ ಸ್ಟಡಿ ಮಾಡೋಂಥವ್ರು ಇದ್ದಾರೆ ವಿಜ್ಞಾನಿಗಳು. ಸೊ ಅಂತ ವಿದ್ಯಾರ್ಥಿಗಳಿಗೆ ಉಪಯೋಗ ಅಂತಂದ ಒಂದಷ್ಟು ಸಸಿಗಳು, ಔಷಧಿ ಸಸಿಗಳು ಅವೆಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಮದುವೆ ಆಗಿದ್ದ ಜೋಡಿಗಳು ಏನ್ ಮಾಡ್ತಾರೆ, ಕರೆಸಿ ಅವ್ರ ಮೂಲಕನೇ 501, 101 ಗಿಡಗಳನ್ನ ನೆಡುವಂತ ಕೆಲಸಗಳನ್ನ ಮಾಡ್ತಾರೆ. ಆ ಗಿಡ ನೆಡ್ಸಿ ಅವ್ರಿಗೂ ಒಂದು ಗಿಡ ನೆಟ್ಸಿದೀವಿ ಅಂತ ಖುಷಿ ಪಡ್ತಾರೆ. ಮತ್ತೆ ಆ ಗಿಡಗಳು ಒಂದು ಸುಮಾರು ತಿಂಗಳು ಬಿಟ್ಕೊಂಡು ಬಂದ್ಮೇಲೆ ಅದರಿಂದ ಫಲ ಬರುತ್ತೆ. ಮತ್ತೆ ಇವರು ಮಕ್ಕಳನ್ನ ಕರ್ಕೊ ಬರ್ಬೋದು. ಅಲ್ಲಿ ಇದು ನಾನ್ ಬೆಳೆಸಿದ ಗಿಡ, ಇದು ನಾನ್ ಬೆಳೆಸಿದ ಹಣ್ಣು, ತಗೋ ತಿನ್ನು ಅಂತ ಕೊಡುವಾಗ ಆ ಒಂದು ಇದೇ ಬೇರೆ ಮೇಡಮ್. ಒಂದು ಬಹಳ ಮಜಬೂತ್ ಆಗಿರುತ್ತೆ ಅದು. ನಿಜಕ್ಕೂ ಅಂತ ಕೆಲ್ಸಗಳು ಮಾಡಿದಾಗ ಎಲ್ಲೋ ನಮಗೊಂದು ಸಮಾಧಾನ ಇರುತ್ತೆ. ನಾನು ಒಂದಷ್ಟು ಗಿಡ ಬೆಳೆಸಿದೆ, ನನ್ನ ಕಡೆ ಒಂದು 100 ಗಿಡ ಆಯ್ತು, ಅಟ್ಲೀಸ್ಟ್ ನಾನು ಒಂದಾದ್ರೂ ಕೊಟ್ಟಿದ್ದೀನಿ ಭೂಮಿ ಮೇಲೆ ಹುಟ್ಟಿದ್ಮೇಲೆ. ಯಾಕಂದ್ರೆ ನಮ್ಮನ್ನ
ನಮ್ಮನ್ನ ಹೆತ್ತ ತಾಯಿ, ನಮ್ಮ ತಾಯಿ, ನಮ್ಮನ್ನೆಲ್ಲ ಹೊತ್ಕೊಂಡಿರೋ ತಾಯಿ ಭೂಮಿ ತಾಯಿ. ನಮ್ಗಿರೋದು ಒಂದೇ ಭೂಮಿ. ಆ ಭೂಮಿ ತಾಯಿಗೆ ಹಿತವಾಗಿ ನಡ್ಕೋಬೇಕು. ಆ ಭೂಮಿ ತಾಯಿನ ನಾವು ಚೆನ್ನಾಗಿ ನಡ್ಕೋಬೇಕಂದ್ರೆ ನಾವು ದುಡ್ಡು ಕೊಡಬೇಕಾಗಿಲ್ಲ, ಚಿನ್ನ ಕೊಡಬೇಕಾಗಿಲ್ಲ, ಬೆಳ್ಳಿ ಕೊಡಬೇಕಾಗಿಲ್ಲ. ಪರಿಸರಕ್ಕೆ ಬೇಕಾದಂತಹ ಏನು ಗಿಡಗಳು, ಆ ಭೂಮಿ ತಾಯಿಗೆ ಒಂದಷ್ಟು ಗಿಡಗಳು ಹಾಕ್ಬಿಟ್ರೆ ಆ ಭೂಮಿ ತಾಯಿ ಗಿಡಗಳೇ ಒಂದು ಏನ್ ಗಿಫ್ಟ್ ಅಂತ ಹೇಳ್ಬೋದು. ಅಂದ್ರೆ ಹಾಗೆ ಈ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಗಿಡಗಳನ್ನ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ನಿಗದಿತವಾದಂತಹ ಒಂದು ದುಡ್ಡು ಕೊಟ್ರೆ ಆಗ ನಾವು ಇಷ್ಟು ಗಿಡಗಳು ಅಂತ ನೆಡೋದಕ್ಕೆ ಅವಕಾಶ ಇದೆ. ಖಂಡಿತ. ಯಾಕಂದ್ರೆ ಮೇಡಮ್ ಈಗ ಅಲ್ಲಿ ವಾಲಂಟಿಯರ್ಸ್ ಗಳು ಬರ್ತಾರೆ. ಒಂದು 100 ಜನ, ಈಗ 500 ಒಂದು ಗಿಡ ನೆಡಬೇಕು ಅಂತ ಅಂದಾಗ ಅಲ್ಲಿ ವಾಲಂಟಿಯರ್ಸ್ ಗಳು ಬಂದಾಗ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಸೊ ಮತ್ತೆ ಗಿಡಗಳು ತಗೋಬರಕ್ಕೆ ಆ ಗಿಡಕ್ಕೂ ಒಂದು ಚಾರ್ಜಸ್ ಇರುತ್ತೆ. ಸೊ ಅಂತವುಗಳಲ್ಲಿ ನೋಡಿದಾಗ ಆ ಒಂದು ಕುಟುಂಬದಲ್ಲಿ ಏನು ಮದುವೆ ಆಗಿರೋ ಜೋಡಿ ಅವರು ಒಂದು ಏನು ಅದಕ್ಕೆ ಖರ್ಚು ವೆಚ್ಚ ಇರುತ್ತೆ ಅದನ್ನ ಅವರು ಬರ್ಸಿದಾದ್ರೆ ಅಲ್ಲಿ ಇಲಾಖೆನವರೇ ಜಾಗ ಮಾಡ್ಕೊಡ್ತಾರೆ, ಅವರೇ ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಗಿಡ ನೆಟ್ಟು ಹೋಗೋವರೆಗೂ ನೋಡ್ತಾರೆ. ಮತ್ತೆ ಗಿಡ ನೆಟ್ಬಿಟ್ಟು ಅವ್ರು ಒಟ್ಟೋ ಬಿಟ್ಟ ಮೇಲೆ ಅವರೇ ಫಾಲೋ ಅಪ್ ಮಾಡ್ತಾರೆ, ನೀರ್ ಹಾಕ್ತಾರೆ. ಮತ್ತೆ ಅವ್ರು ಎಷ್ಟೇ ವರ್ಷ ಬಿಟ್ಕೊಂಡ್ ನೋಡಿದ್ರು ಅದು ಒಳ್ಳೆ ಪೋಷಣೆ ಆಗಿರುತ್ತೆ. ತುಂಬಾ ಒಳ್ಳೆ ವಿಷಯ. ಖಂಡಿತವಾಗ್ಲೂ ಇದನ್ನ ಸ್ಫೂರ್ತಿ ಪಡ್ಕೊಂಡು ಸಾಕಷ್ಟು ಜನ ಈ ಕೆಲಸ ಮಾಡ್ತಾರೆ ಅಂತ ಅನ್ಕೋತೀನಿ. ಮತ್ತೊಂದು ಕರೆ ಇದೆ, ಬೇಗೂರಿನಿಂದ ನವ್ಯ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ನವ್ಯ ಅವರೇ. ಹಾ, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ ಪ್ರಶ್ನೆ ಕೇಳಿ ಅಥವಾ ಮಾತಾಡಿ, ಹೇಳಿ. ನಮಸ್ಕಾರ ಸರ್, ನಾನ್ ನವ್ಯ ಅಂತ ಹೇಳಿ. ನಮಸ್ಕಾರ ನವ್ಯ, ಚೆನ್ನಾಗಿದ್ದೀರಾ? ಹಾ ಸರ್, ನಾನ್ ಚೆನ್ನಾಗಿದ್ದೀನಿ. ಹಾಗೆ ನಿಮ್ಗೆ ಅಭಿನಂದನೆಗಳು ಸರ್. ನೀವು ರೀಸೆಂಟ್ ಆಗಿ ಬುಕ್ ಬರ್ದಿದ್ದೀರಾ ಹಾವುಗಳ ಬಗ್ಗೆ. ಇದು ಮಕ್ಕಳಿಗೆ ಏನು ಒಳ್ಳೆ ಒಂದು ಮೆಸೇಜ್ ಕೊಡುತ್ತೆ, ಮತ್ತೆ ಅರಿವನ್ನ ಮೂಡಿಸುವಂತದ್ದು. ನಾವ್ ಹೇಳಕ್ಕಿಂತ ಬುಕ್ ಅಲ್ಲಿ ಓದೋದ್ರಿಂದ ಅವ್ರಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ನನ್ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಬುಕ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನೀವು ದೊಡ್ಡರಂಗೇಗೌಡರನ್ನ ಸಹ ಇನ್ವೈಟ್ ಮಾಡಿದ್ರೆ, ಅವರು ಸಹ ಗೆಸ್ಟ್ ಆಗಿದ್ರು. ನಾನು ನಿಮ್ ಫೇಸ್ಬುಕ್ ಅಲ್ಲಿ ಫಾಲೋವರ್ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ ಇದ್ದೀನಿ. ಸೊ ಹಾಗಾಗಿ ನಾನು ಅಪ್ಡೇಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಆ ಒಂದು ಸಮಯದಲ್ಲಿ ದೊಡ್ಡರಂಗೇಗೌಡರು ಹೇಳಿದರೆ, ಸರ್ಕಾರ ಮಾಡದೇ ಇರುವಂತ ಕೆಲಸನ ಮಂಜು ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನ ಅಭಿಪ್ರಾಯ ಏನಂದ್ರೆ, ನೀವು ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಪರಿಸರ ಅಂತ ಒಂದು ಹೆಸರು ಇಟ್ಕೊಂಡು ಬರೀ ಒಂದು ಫೋಟೋಗೆ ಸೀಮಿತವಾಗಿರ್ತಾರೆ. ಗಿಡ ನೆಡೋ ಒಂದು ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಹಾಕ್ಬಿಡೋದು ಅಷ್ಟೇ. ನಿಜವಾದ ಕೆಲಸಗಳನ್ನ ಈಗ ಮಾಡ್ತಿರೋರು ತುಂಬಾ ರೇರ್ ಅಂತ ಹೇಳ್ಬೋದು. ಬಟ್ ಆದ್ರೆ ನೀವು ಎಲ್ಲ ಶಾಲಾ ಕಾರ್ಯಕ್ರಮಗಳು, ಈಗ ಏನು ಮಣ್ಣಿನ ಗಣಪತಿ ಯೂಸ್ ಮಾಡ್ಬೇಕು, ಪರಿಸರ ಪೂರಕವಾದ ಮಣ್ಣಿನ ಗಣಪತಿ ಯೂಸ್ ಮಾಡೋದ್ರಿಂದ ಯೂಸೇಜ್ ಇದೆ, ಅದೆಲ್ಲ ಹೇಳ್ಕೊಡ್ತೀರಾ. ಮತ್ತೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ, ಶಬ್ದದ ಹಬ್ಬ ಅಲ್ಲ ಅಂತೇಳಿ ಹಲವಾರು ವಾಯು ಮಾಲಿನ್ಯ ಪ್ರಶ್ನೆ ಏನಂತಂದ್ರೆ, ಇಷ್ಟೆಲ್ಲ ನೀವು ಮಾಡ್ತಿರ್ಬೇಕಾದ್ರೆ ಸರ್ಕಾರದೊಂದಿಗೆ ಯಾಕೆ ಕೈ ಜೋಡಿಸಿ ನೀವು ಇನ್ನಷ್ಟು ಹೆಚ್ಚು ಕೆಲಸಗಳನ್ನ ಮಾಡ್ಬೋದಲ್ವಾ ಅಂತ. ನವ್ಯ, ತುಂಬಾ ಖುಷಿ ಆಯ್ತು ನಂಗೆ. ನಿಮ್ಮ ಆಲೋಚನೆಗಳು, ನಿಮ್ ವಿಚಾರ, ನೀವು ಹೇಳ್ತಾ ಇರುವಂತಹ ವಿಷಯ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನಿಮ್ ತರದವ್ರೊಬ್ರು ಈ ತರ ಯೋಚನೆ ಮಾಡಿ ಮಾಡ್ತಾ ಇದ್ದೀರಲ್ಲ. ಸೊ ನೀವು ಈ ವಿಚಾರವಾಗಿ ಏನೇನ್ ಕೆಲಸಗಳು ಮಾಡಿದ್ದೀರಿ, ಅಥವಾ ಗಿಡ ನೆಡೋದಾಗಿರ್ಬೋದು, ಅಥವಾ ಈ ವಿಚಾರವಾಗಿದ್ರೆ ಇದಕ್ಕೆ ಪೂರಕವಾಗಿ ಏನೇನ್ ಕೆಲಸಗಳು ಮಾಡಿದ್ದೀರಿ ತಿಳಿಸ್ತೀರಾ? ಮೇಡಮ್, ನಾವು ಸಹ ಇವ್ರು ಹೇಗೆ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ಗಿಡವನ್ನ ನೆಡ್ತಾರೋ ಹಂಗೆ ನಾವು ಸಹ ಎಲ್ಲೇ ಮದುವೆ ಸಮಾರಂಭಗಳಿಗೆ ಹೋದಾಗ ಹುಟ್ಟುಹಬ್ಬಗಳಿಗೆ ಗಿಡಗಳನ್ನ ನಾವು ಉಡುಗೊರೆಯಾಗಿ ಕೊಡ್ತಿದೀವಿ. ಮತ್ತೆ ನಮ್ಮ ಅಕ್ಕಪಕ್ಕ ಶಾಲೆಗಳಿಗೆ ಹೋದಾಗ ನಾವು ವಿಸಿಟ್ ಮಾಡ್ತೀವಲ್ಲ, ಸೊ ಆ ಟೈಮಲ್ಲೆಲ್ಲನೂ ಈ ರೀತಿ ಒಂದು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಶಿಕ್ಷಕರ ಒಟ್ಟಿಗೆ ಚರ್ಚೆ ಮಾಡಿ ಈ ರೀತಿ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇವರಲ್ಲಿ ಬಹಳಷ್ಟು ಆಲೋಚನೆಗಳಿದೆ. ಅವರು ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಸೊ ತಿಮ್ಮಕ್ಕ ಅಜ್ಜಿಯವರಾಗಿರ್ಬೋದು, ಅವರೊಟ್ಟಿಗೆಲ್ಲ ಒಡನಾಟ ಇರೋದ್ರಿಂದ ಇವರು ಸರ್ಕಾರದೊಟ್ಟಿಗೆ ಮಾಡಿ ಇನ್ನಷ್ಟು ಖಂಡಿತ ನವ್ಯ, ತುಂಬಾ ಧನ್ಯವಾದ. ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆಗೆ ಮಂಜು ಅವರು ಈಗ ಉತ್ತರ ಕೊಡ್ತಾರೆ. ಮೇಡಮ್, ಆಯ್ತು. ಓಕೆ ಮೇಡಮ್, ಏನ್ ನವ್ಯ ಮೇಡಮ್ ಅವ್ರು ಏನ್ ಹೇಳಿದ್ರಿ, ಈಗ ಸರ್ಕಾರ ಜೊತೆಲಿ ಕೈ ಜೋಡಿಸ್ಬೇಕು. ಖಂಡಿತ ನಾವು ಸರ್ಕಾರ ಅಂದ ತಕ್ಷಣ ಈಗ ಅರಣ್ಯ ಇಲಾಖೆ ಜೊತೆಗೆ ಸೇರಿಸ್ಕೊಂಡು ನಾವು ಬಹಳಷ್ಟು ಅವರು ಜೊತೆಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ. ಜೊತೆಗೆ ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆ ಕೈ ಜೋಡಿಸಿ ಸಹ ನಾವು ಗಣೇಶ ಹಬ್ಬ ಬಂತು ಅಂದ್ರೆ ಮಣ್ಣಿನ ಗಣಪತಿನ ಉಪಯೋಗಿಸಿ, ಮತ್ತೆ ಚೊಕ್ಕ ಗಣಪತಿ, ಚಿಕ್ಕ ಗಣಪತಿಯನ್ನು ಇಟ್ಟು ನಾವು ಕೆರೆ ಹತ್ರನೋ ಬಾವಿ ಹತ್ರನೋ ಹೋಗಿ ಅಲ್ಲೆಲ್ಲೋ ಬಿಟ್ಟು, ಮತ್ತೆ ಕೆಲವರು ತುಂಬಾ ಜನ ಅನಾಹುತ ಮಾಡ್ಕೊತಾರೆ, ಪ್ರಾಣ ಕಳ್ಕೊಳ್ತಾರೆ. ಅಂತ ಕೆಲಸ ಮಾಡಬೇಡಿ ಅಂತೇಳಿ ನಾವು ಮಣ್ಣಿನ ಗಣಪತಿಗಳನ್ನೇ ಕೊಡಿ, ಎಲ್ಲರಿಗೂ ಸಾರ್ವಜನಿಕರಿಗೆ ಮಣ್ಣಿನ ಗಣಪತಿನ ಕೊಡಿ. ಮತ್ತೆ ಆ ಗಣಪತಿನ ತಗೊಬಂದು ನಿಮ್ಮ ಮನೆ ಹತ್ರನೇ, ನಿಮ್ಮ ಮನೆ ಅಂಗಳದಲ್ಲೇ ಒಂದು ಬಕೆಟ್ ಇಟ್ಟು ಆ ಬಕೆಟ್ ಅಲ್ಲಿ ನೀವು ವಿಸರ್ಜನೆ ಮಾಡಿ, ಕರಗಿದ ಮಣ್ಣನ್ನ ಮತ್ತೆ ತೆಗೆದು ಒಂದು ಪಾಟ್ಗೆ ಹಾಕಿ, ಆ ಪಾಟ್ಗೆ ಒಂದೆರಡು ಬೀಜ ಹಾಕಿ, ಒಳ್ಳೆ ಗಿಡ ಬರುತ್ತೆ. ಮತ್ತೆ ಆ ಗಿಡದಿಂದ ನೀವು ಒಂದಷ್ಟು ಫಸಲು ಪಡ್ಕೋಬಹುದು ನೀವು. ಸೊ ಈ ರೀತಿ
ರೀತಿಯಾಗಿ ಗಣಪತಿ ಹಬ್ಬನ ಮಾಡ್ಕೋಬಹುದು. ನಾವು ಗಣಪತಿ ಹಬ್ಬದಲ್ಲಿ ನಾವು ಪಟಾಕಿಗಳನ್ನ ಬಳಸೋದು ಬೇಡ, ಮತ್ತೆ ಗಣಪತಿ ತಗೊಂಡು ನಾವೆಲ್ಲೋ POP ಗಣಪತಿಗಳನ್ನ ಬಳಸಿರೋದು ನಾವು ತಗೊಳ್ಳೋದು ಬೇಡ. ಅಂತದಿದ್ರು ಕೂಡ ನಾವು ಅದಕ್ಕೆ ಹೋಗದೆ ನಮ್ಮ ಮಣ್ಣಿನ ಗಣಪತಿನೇ ತಗೊಂಡು ನಾವು ಪರಿಸರ ಪೂರ್ವಕ ಹಬ್ಬಗಳನ್ನ ಆಚರಣೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಮಾಡ್ತಾ ಇದೀವಿ. ಈಗ ಇಲಾಖೆ ಜೊತೆ ಕೈ ಜೋಡಿಸಿದೀವಿ, ಆದ್ರೆ ಸಪೋರ್ಟ್ ಕಮ್ಮಿ. ಖಂಡಿತ ಸಹಕಾರ ಕಡಿಮೆ ಇದೆ. ಅವರು ಗಮನಕ್ಕೆ ತಂದಾಗ ಖಂಡಿತ ಅವ್ರು ಸಹಕಾರ ಮಾಡೇ ಮಾಡ್ತಾರೆ ಅಂತ ಹೇಳಿ. ತುಂಬಾ ಒಳ್ಳೆ ವಿಷಯಗಳು, ತುಂಬಾ ಒಳ್ಳೊಳ್ಳೆ ವಿಚಾರವನ್ನ ತಿಳಿಸಿದ್ರು. ಹಾಗೆ ಆಗ್ಲೇ ನವ್ಯ ಅವರು ಹೇಳಿದ ಹಾಗೆ ತುಂಬಾ ಮತ್ತಷ್ಟು ವಿಷಯಗಳಿದೆ ಹಾವು ಬಗ್ಗೆ ಅಥವಾ ವನ್ಯ ಸಂರಕ್ಷಣೆ ಬಗ್ಗೆ ಎಲ್ಲ. ಅದಕ್ಕಿಂತ ಮುಂಚೆ ಒಂದು ಪುಟಾಣಿ ವಿರಾಮ ತಗೊಳ್ಳೋಣ. ನಂತರ ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ನಾಡಿನ ನಾಡಿ ಸ್ಪಂದನ ಚಂದನ 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 ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ವಿರಾಮದ ನಂತರ ಸ್ವಚ್ಛ ಭಾರತ ಅಭಿಯಾನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಪರಿಸರವಾದಿ ಪರಿಸರ ಮಂಜುನಾಥ್ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ಮತ್ತೊಂದು ಕರೆ ಇದೆ, ಸ್ವಾಗತಿಸೋಣ. ನಮಸ್ಕಾರ, ಮಾತಾಡಿ. ನಮಸ್ತೆ, ಮಾತಾಡಿ. ಸೌಮ್ಯ ಅಂತ ಕರೆ ಮಾಡಿದ್ದಾರೆ, ಆವಲಹಳ್ಳಿಯಿಂದ ಕರೆ ಮಾಡಿದ್ದಾರೆ. ಸೌಮ್ಯ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಓಕೆ ಮೇಡಮ್. ಸರ್, ಪರಿಸರ ಮಂಜು ಸರ್ ಅವರೇ ನಮಸ್ತೆ. ನಮಸ್ಕಾರ ನಮ್ಮ ನಮಸ್ಕಾರ. ಮೊದಲನೇದಾಗಿ ನಿಮ್ಗೆ ತುಂಬಾ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಮಾ. ಸರ್, ನಮ್ ಪ್ರಶ್ನೆ ಏನು ಅಂತಂದ್ರೆ, ಇವಾಗಿನ ದಿನಗಳಲ್ಲಿ ವಾರಕ್ಕೆ ಒಂದ್ ದಿವಸ ರಜೆ, ಆದ್ರೆ ಆ ರಜೆಗಳಲ್ಲಿ ಭಾನುವಾರ ದಿವಸ ಪ್ರತಿಯೊಬ್ಬರನ್ನು ಮೂವೀಸ್ ನೋಡಕ್ಕೆ ಮತ್ತೆ ಅಲ್ಲಿ ಇಲ್ಲಿ ಪಾರ್ಟಿಗಳು ಮಾಡಕ್ಕೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕಂತ ಹೊರಟೋಗ್ಬಿಡ್ತಾರೆ. ಬಟ್ ನಿಮ್ಮ ಈ ಪರಿಸರದ ಕಾಳಜಿ ನಾವು ನೋಡ್ತಾ ಇದ್ರೆ ಇವಾಗಿನ ಜನರೇಷನ್ ಮಕ್ಕಳು ಯಾವ ತರ ಈ ಗುಣಗಳನ್ನ ಬೆಳೆಸ್ಕೋಬಹುದು, ಮತ್ತೆ ಅವ್ರಿಗೆ ಫ್ಯಾಮಿಲಿ ಅವರು ಯಾವ ತರ ಸಪೋರ್ಟ್ ಮಾಡ್ಬೇಕಾಗತ್ತೆ ಸರ್? ಖಂಡಿತ. ಈಗ ತುಂಬಾ ಒಳ್ಳೆ ಪ್ರಶ್ನೆ ಸೌಮ್ಯ, ತುಂಬಾ ಖುಷಿ ಆಯ್ತು. ಸೌಮ್ಯ ಅವರೇ, ಬಹಳ ಒಳ್ಳೆ ಪ್ರಶ್ನೆ. ಈಗಿನ ಮಕ್ಕಳು ಯಾವ ರೀತಿ ಅಂದ್ರೆ, ಈಗ ಫೋನ್ ಹಿಡ್ಕೊಂಡ್ಬಿಟ್ಟು ಅವರು ಗೇಮ್ಗಳು ಆಡ್ಕೊಂಡು ಕುತ್ಕೊಂಡ್ ಬಿಡ್ತಾರೆ, ಅಥವಾ ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಕುತ್ಕೊಂಡ್ ಬಿಡ್ತಾರೆ, ಅಥವಾ ನೀವು ಹೇಳಿದಾಗೆ ಯಾವ್ದೋ ಒಂದು ಅಲ್ಲಿ ಇಲ್ಲಿ ಗೇಮ್ಸ್ ಆಡಕ್ ಹೊರಟೋಗ್ಬಿಡ್ತಾರೆ. ಈಗಿನ ಮಕ್ಕಳಲ್ಲಿ ಪರಿಸರ ಕಾಳಜಿಯನ್ನು ಬೆಳೆಸೋದಕ್ಕೆ ಈಗಾಗಲೇ ನಾವು ಸಾಕಷ್ಟು ವಿಚಾರ ಹೇಳಿದ್ವಿ. ಅವ್ರಿಗೆ ನಾವು ನಮ್ ಸುತ್ತಮುತ್ತ ಇರ್ತಕ್ಕಂಥ ಎಲೆಗಳು, ಹಣ್ಣುಗಳು, ಇದು ಗಿಡ ಈ ತರ ಆ ತರ ಅಂತ ಆಡಿಸಬಹುದು. ಆಗಿನ ಕಾಲ ನಾವು ಮರಕ್ಕೆ ಉಯ್ಯಾಲೆ ಕಟ್ಕೊಂಡು ಆಡ್ತಾ ಇದ್ವಿ, ತೋಟಗಳಿದ್ದು ತೋಟಕ್ಕೆ ಹೋಗಿ ಬರ್ತಿದ್ವಿ. ಆದ್ರೆ ಈಗ ಇಲ್ಲ. ನಾವು ಮಕ್ಕಳಲ್ಲಿ ಚಿತ್ರಕಲೆ ಸ್ಪರ್ಧೆಗಳನ್ನ ಮಾಡಿಸುವಂತದ್ದು, ಪ್ರಬಂಧ ರಚನೆ ಮಾಡುವಂತದ್ದು, ಅಥವಾ ಅವ್ರಿಗೆ ಒಂದು ಮರದ ಡ್ರಾಯಿಂಗ್ ಬರಿಕೊಡು, ಅಥವಾ ಒಂದು ಮೌಂಟೇನ್ ಅಥವಾ ಒಂದು ನೇಚರ್ ಹಿಂಗಿರುತ್ತೆ, ಸೊ ಇಂಥ ವಿಚಾರಗಳೆಲ್ಲ ಅವ್ರಿಗೆ ತೋರಿಸಿದಾಗ ಅವುಗಳು ಅವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಮತ್ತೆ ನಾವು ಈ ನಮ್ಮ ಲೇಔಟ್ಗಳಲ್ಲಿ ನೀವು ಹೇಳಿದ್ರಿ ಭಾನುವಾರ ಬಂತಂದ್ರೆ ನಾವು ಪಾರ್ಟಿಗಳಿಗೆ ಹೋಗ್ತೀವಿ, ಕೆಲವರು ಪಾರ್ಟಿಗಳು ಹೋಗ್ತಾರೆ ಅನ್ನೋದು ಅದು ನಿಜ. ಅದು ಮಾಡ್ಲಿ, ಬಟ್ ನಾನೇನು ಹೇಳ್ತಿದ್ರೆ ಬೆಳಗಿನ ಜಾವ ನಾವೇನು ವಾಕ್ ಮಾಡ್ತೀವಿ ಅದೇ ಟೈಮಲ್ಲಿ ನಾವು ನಮ್ಮ ಲೇಔಟ್ನವರೆಲ್ಲ ಸೇರ್ಕೊಂಡು ಅಲ್ಲೇ ಎಲ್ಲೋಣ ಸುತ್ತಮುತ್ತ ಒಂದು ಜಾಗದಲ್ಲಿ ಅಥವಾ ನಮ್ಮ ಮನೆ ಅಂಗಳದಲ್ಲೋ ಅಥವಾ ಎಲ್ಲೋ ಒಂದು ಖಾಲಿ ಜಾಗದಲ್ಲಿ ವಿಚಾರಣೆ ಮಾಡಿ ಇಲ್ಲಿ ಗಿಡ ನೆಡ್ಬೋದಾ, ನೀವೆಲ್ಲ ಸೇರ್ಕೊಂಡು ಅಲ್ಲೇ ಒಂದು ಮಿನಿ ಫಾರೆಸ್ಟ್ ಮಾಡ್ಬೋದು, ಅಲ್ಲೇ ಒಂದು ನೀವು ಎಲ್ಲ ಸೇರ್ಕೊಂಡು ಒಂದು ಗಿಡಗಳು ಬೆಳೆಸುವಂತ ಪ್ರಯತ್ನ ಮಾಡ್ಬೋದು. ಸೊ ನಿಜವಾಗ ಆಗ ಕೂಡ ಅಲ್ಲಿನ ಮಕ್ಕಳನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಂಡಾಗ ಇಂಥ ಕೆಲಸಗಳಿಗೆ ಮಕ್ಕಳಿಗೂ ತುಂಬಾ ಅವರು ಇನ್ಸ್ಪೈರ್ ಆಗ್ತಾರೆ. ಈಗಿನ ಮಕ್ಕಳು ಏನ್ ಹೇಳಿದ್ರು ಆಗ್ಲೇ ಬಹಳ ಬೇಗ ಕ್ಯಾಚ್ ಮಾಡ್ತಾರೆ. ಸೊ ಆಗಿರುವಾಗ ಈ ಮಕ್ಕಳಿಗೆ ನೀವು ಬೆಳಗಿನ ಜಾವ ಇದ್ದಾಗ ಒಂದಷ್ಟು ಪಾಟ್ಗಳಲ್ಲಿ ಗಿಡ ಇಟ್ಟಿದ್ದಾಗ ಅಥವಾ ಪಾಟಕ್ಕೆ ನೀರ್ ಹಾಕೋದು, ಅಥವಾ ಈ ಗಿಡ ಇದು ಇಂಥ ಗಿಡ ಇದು ಹೆಸರು ಗಿಡ ಏನು ಇಂಥ ತರಕಾರಿ ಗಿಡಗಳು
ಇದು ಹಣ್ಣಿನ ಗಿಡಗಳು ಅನ್ನೋದು ಆ ಮಕ್ಕಳಲ್ಲಿ ಐಡೆಂಟಿಫೈ ಮಾಡಿ. ನಾವು ಚಾರ್ಟ್ ಅಲ್ಲಿ ನೋಡೋ ವಿಚಾರ ಒಂದಾದ್ರೆ ನಾವು ನೈಜಿಕವಾಗಿ ಮನೆ ಹತ್ರನೇ ನಮ್ಮ ಮಕ್ಕಳಿಗೆ ತೋರಿಸ್ಕೊಡೋದು ಬಹಳ ಇನ್ನೂ ಉತ್ತಮ ಅಂತ ತುಂಬಾ ಒಳ್ಳೆ ವಿಷಯ. ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಹಾಗೆ ಈಗ ಮಕ್ಕಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸೋದಾಗಿರ್ಬಹುದು, ಆ ತರದೆಲ್ಲ ಸಾಕಷ್ಟು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೂಡ ಮಾಡ್ತಾ ಇದ್ದೀರಿ ಅಲ್ವಾ ಸರ್? ಅದ್ರ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನೀವೇ ಬರೆದಿರುವಂತಹ ಪುಸ್ತಕ ಸುಮ್ಮನಿದ್ದರೆ ನೀವು ಕಚ್ಚುವುದಿಲ್ಲ ನಾವು, ಈ ಪುಸ್ತಕದ ಬಗ್ಗೆ ಖಂಡಿತ ಹೇಳಲೇಬೇಕು. ತುಂಬಾನೇ ಚೆನ್ನಾಗಿದೆ ಈ ಪುಸ್ತಕ, ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿದೆ. ಪ್ರತಿಯೊಬ್ರು ಹಾವಿನ ಬಗ್ಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ಈ ಪುಸ್ತಕನ ಓದ್ಲೇಬೇಕು ಅಲ್ಲ? ಖಂಡಿತ. ಇದು ಸುಮಾರು 8 ವರ್ಷಗಳ ಒಂದು ಕನಸು ಮೇಡಮ್. ಆಕ್ಚುಲಿ ಇದು ಏನಂದ್ರೆ ನನಗೆ ಹಾವು ಅಂದ್ರೆ ಬಹಳ ಭಯ. ಹಾವು ಅಂದ್ರೆ ಸಿಕ್ಕಾಪಟ್ಟೆ ಭಯ. ಹಾವು ಅಂದ್ರೆ 1 ಕಿಲೋಮೀಟರ್ ಓಡೋಗ್ಬಿಡ್ತೀನಿ ಹಾವು ನೋಡಿದ್ರೆ, ಅಷ್ಟು ಬಹಳ ಭಯ ನನಗೆ. ಸೊ ಇದಕ್ಕೆ ನನಗೆ ಮೂಲತಃ ಪ್ರೇರಣೆ ಆಗಿದ್ದು ಸ್ನೇಕ್ ಮೋಹನ್ ಅಂತೇಳಿ ಬೆಂಗಳೂರಿನಲ್ಲೇ ಬಹಳ ಅವ್ರು BBMP ನಲ್ಲಿ ಸ್ನೇಕ್ ಆಚಾರ್ ಅವರು ಅರಣ್ಯ ಘಟಕದಲ್ಲಿ ಇದ್ದಾರೆ. ಅವ್ರ ಕಡೆಯಿಂದ ನಾನು ಅವ್ರ ಜೊತೆಲಿ ಕೆಲವು ಸ್ಕೂಲ್ಗಳಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ಪ್ರೋಗ್ರಾಮ್ಸ್ಗಳು ಮಾಡಿಸ್ತಾ ಇದ್ವಿ. ಹಾವುಗಳೊಂದಿಗೆ ವಿದ್ಯಾರ್ಥಿಗಳು ಅಂತ ಹೇಳಿ ಮಕ್ಕಳಿಗೆ ಪ್ರೋಗ್ರಾಮ್ಗಳು ಮಾಡಬೇಕಾದ್ರೆ ಹಾವು ಕಚ್ಚಿದ್ರೆ ಟ್ರೀಟ್ಮೆಂಟ್ ಹೆಂಗ್ ತಗೋಬೇಕು, ವಿಷದ ಹಾವುಗಳು ಯಾವುದು, ವಿಷ ಇಲ್ಲದ ಹಾವುಗಳು ಯಾವುದು, ಮತ್ತೆ ಹಾವುಗಿರೋ ಮೂಢನಂಬಿಕೆಗಳು, ಈ ವಿಚಾರ ಹಾವುಗಳಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋದಕ್ಕೆ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅಲ್ಲಿ ಮಕ್ಕಳು ಕೇಳಿದಾಗ ಬಹಳ ಮೂಢನಂಬಿಕೆ ವಿಚಾರಗಳು ಹೇಳೋರು. ಸರ್ ಹಾವು ನಾಗಮಣಿ ಇಡುತ್ತಾ, ಹಾವು ಮನುಷ್ಯ ಆಗುತ್ತಾ ಸರ್, ಹಾವು ಅಟ್ಟಿಸ್ಕೊಂಡು ಬರುತ್ತೆ, ಸಿನಿಮಾದಲ್ಲ ನೋಡಿದೀವಲ್ಲ ಸರ್. ಸೊ ಹಿಂಗೆಲ್ಲ ಹೇಳ್ತಿದ್ರು. ಹೌದು ಕಣಪ್ಪ, ಹಿಂಗೆಲ್ಲ ಇದೆ, ಅದೆಲ್ಲ ಎಂಟರ್ಟೈನ್ಮೆಂಟ್, ಅದ್ರ ನಿಜ ಸಂಗತಿನೇ ಬೇರೆ ಅಂತ ಹೇಳ್ತಿದ್ದಾಗ ಕೆಲವು ಶಾಲೆಗಳಲ್ಲಿ ಹೇಳಿ ಸಾಕಾಗಿ ಮತ್ತೆ ಕೆಲವು ಎಕ್ಸಾಮ್ಸ್ ಗಳು ಬಂದ್ಬಿಡೋದು, ನಮ್ಗೆ ಆಗ್ತಾ ಇರ್ಲಿಲ್ಲ, ಅಥವಾ ನಮ್ದೇನೋ ಬೇರೆ ಒತ್ತಡಗಳು ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗೆ ಇದೆಲ್ಲ ಯೋಚನೆ ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಹೇಗಿರುತ್ತೆ ಅಂತ ನೋಡಿ ಯಾವ್ದಾದ್ರು ಇದೆಯಾ ಹೋಗ್ಲಿ ನಮ್ ಪುಸ್ತಕಗಳು ಅಂತ ಹುಡುಕಿದಾಗ ಒಂದು ಗುರುರಾಜ್ ಸನಿಲ್ ಅಂತೇಳಿ ಉಡುಪಿನವರು, ಅವರು ಬಹಳ ಸ್ನೇಕ್ ಎಕ್ಸ್ಪರ್ಟ್ ಸರ್ ಅವರು, ಅವರ ಒಂದು ಪುಸ್ತಕ ಹಾವು ನಾವು ಅಂತ ಒಂದು ಪುಸ್ತಕ. ಆ ಪುಸ್ತಕದಾಗ ಹಲವಾರು ವಿಚಾರಗಳನ್ನ ನಾನು ಈ ಬುಕ್ಗೆ ತಗೊಂಡೆ. ಅವರ ಒಂದು ಅಷ್ಟು ವಿಚಾರಗಳು, ಮತ್ತೆ ನಾನು ಸ್ನೇಕ್ ಶಾಮಣ್ಣ ಅವರು, ನಮ್ಮ ಮೈಸೂರು ಸ್ನೇಕ್ ಶಾಮಣ್ಣ ಅವರು, ಅವ್ರ ನೇತೃತ್ವದಲ್ಲಿ ತಗೊಂಡು ಈ ಬುಕ್ನ ನಾವು ರೆಡಿ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ಸೊ ಮಾಡಿ ಈ ಬುಕ್ನ ನಾವು ಜುಲೈ 16 ವಿಶ್ವ ಹಾವುಗಳ ದಿನಾಚರಣೆ ಅಂತಾನೆ ಬರುತ್ತೆ. ಆ ವಿಶ್ವ ಹಾವುಗಳ ದಿನಾಚರಣೆ ದಿನ ಈ ಬುಕ್ನ ಲೋಕಾರ್ಪಣೆ ಮಾಡೋಣ ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳ ದೊಡ್ಡರಂಗೇಗೌಡರು ಮತ್ತೆ ನಾಗೇಶ್ ಹೆಗಡೆ ಸಾರು ಮತ್ತೆ ಈಗ ಈ ರೀತಿಯಾಗಿ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿ ನಾವು ಕಬ್ಬನ್ ಪಾರ್ಕ್ನ ಬಾಲಭವನದಲ್ಲಿ ಪುಸ್ತಕನ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ಬಹಳಷ್ಟು ಸಹಕಾರ ಕೊಟ್ಟವರು ಬಹಳವರು ಇದ್ದಾರೆ. ಮತ್ತೆ ಬುಕ್ಗಿನ ಪ್ರಿಂಟ್ ಮಾಡ್ಲಿಕ್ಕಾಗ್ಲಿ ಬೇರೆ ರೀತಿಯಾಗ್ಲಿ ಎಲ್ಲರೂ ನಮ್ಮ ಕ್ಷೇತ್ರದ ಜನಗಳು ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಈ ಬುಕ್ಕಲ್ಲಿ ವಿಶೇಷವಾದ ಮಾಹಿತಿ ಏನಂದ್ರೆ ಮೇಡಮ್, ನಾರ್ಮಲ್ ಆಗಿ ಹಾವುಗಳನ್ನ ಐಡೆಂಟಿಫೈ ಮಾಡೋಂಥದ್ದು. ಹಾವುಗಳು ನೋಡಕ್ಕೆ ಕೆರೆಹಾವು ನಾಗರಾವು ನೋಡಕ್ ಒಂದೇ ತರ ಇರುತ್ತೆ, ಹೆಬ್ಬಾವು ಕೊಳಕಮಂಡಲ ಹಾವು ನೋಡಕ್ ಒಂದೇ ತರ ಇರುತ್ತೆ. ಇಂಥ ಹಾವುಗಳನ್ನ ನಾವು ಅವ್ರಿಗೆ ಮಕ್ಕಳಿಗೆ ತೋರಿಸ್ಬೇಕು. ಇಂಥ ಹಾವು ಈ ತರ ಇದೆ, ಈ ಹಾವು ಈ ತರ ಇದೆ ಅಂತ ಅವ್ರಿಗೆ ತಿಳಿಸ್ಬೇಕು. ಈ ಹಾವುಗಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆ ಹೆಂಗ್ ತಗೋಬೇಕು, ಮತ್ತೆ ಹಾವುಗಳಲ್ಲಿರ್ತಕ್ಕಂಥ ಮೂಢನಂಬಿಕೆ ಹೆಂಗ್ ದೂರ ಮಾಡಬೇಕು, ಹಾವು ಹಾಲು ಕುಡಿಯುತ್ತಾ, ಈ ತರ ಕಂಪ್ಲೀಟ್ ಆಗಿ ಹಾವುಗಳಿಗೆ ಸಂಬಂಧಪಟ್ಟಂಗೆ ಈ ಬುಕ್ ಅಲ್ಲಿ ಮಾಹಿತಿ ಕೊಡಬೇಕು. ಅಂದ್ರೆ ಏನಂದ್ರೆ ನಾವು ಹಾವು ಏನು ತುಂಬಾ ಕೆಟ್ಟದಲ್ಲ, ಹಾವು ಸಹ ರೈತ ಸ್ನೇಹಿ, ಸಾವಿರಾರು ಇಲಿಗಳನ್ನ ಗಿಡಗಳನ್ನ ತಿಂದು ಕಪ್ಪೆಗಳನ್ನ ತಿಂದು ರೈತನಿಗೆ ಹೆಲ್ಪ್ ಮಾಡ್ತಿರ್ತಕ್ಕಂಥ ಒಂದು ಪರಿಸರ ಸ್ನೇಹಿ ಜೀವಿ ಹಾವುಗಳು, ಸೃಪಗಳು. ಇಂಥ ಸೃಪನ ಉಳಿಸ್ಕೋಬೇಕು, ಹಾವುಗಳು ಸಹ ಮರೆಯಾಗಬಾರ್ದು, ಹಾವುಗಳು ಸಹ ನಮ್ಮ ಪರಿಸರ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರನ ಇಟ್ಕೊಂಡು ನಾವು ಎಲ್ಲಾ ರೀತಿ ಸಹಕಾರ ತಗೊಂಡು ಈ ಬುಕ್ನ ನಾವು ಬಿಡುಗಡೆ ಮಾಡಿದ್ವಿ. ಈ ಬುಕ್ ಹೆಸರೇ ನಾವು ಸುಮ್ಮನೆ ಇದ್ರೆ ಹಾವುಗಳು ನಮ್ಗೇನು ತೊಂದರೆ ಕೊಡಲ್ಲ ಅನ್ನೋ ವಿಚಾರಣೆ. ನಾವು ಏನೋ ಹಾವು ನೋಡಿದ ತಕ್ಷಣ ದೊಣ್ಣೆ ಹಿಡ್ಕೊಂಡು ಬಡಿ ಅಂತ ನಾವು ಮುಂದೆ ಆಗ್ಬಿಡ್ತೀವಿ. ಹಾಗಾಗಿ ಈ ತರ ವಿಚಾರಕ್ಕೆ ನಾವು ಸಿಂಪಲ್ ಆಗಿ ಬಹಳ ಏನು ಎಕ್ಸ್ಪ್ಲನೇಷನ್ ತುಂಬಾ ಇದ್ದೀರ, ಸಿಂಪಲ್ ಆಗಿ ಎಷ್ಟು ಹೇಳ್ಬೇಕು ಅಷ್ಟನ್ನೇ. ವಿಷಕಾರಿ ಯಾವ್ದಾವುದು, ವಿಷ ಇಲ್ದಿರ ಯಾವ್ಯಾವುದು, ಮತ್ತೆ ಉರಗ ಪಾರ್ಕ್ ಎಲ್ಲಿದೆ, ಸ್ನೇಕ್ ಪಾರ್ಕ್ ಎಲ್ಲಿದೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿನಲ್ಲಿ ಬನ್ನಾರ್ಘಟ್ಟದಲ್ಲಿ ಒಂದು ಸ್ನೇಕ್ ಪಾರ್ಕ್ ಇದೆ. ಆ ಸ್ನೇಕ್ ಪಾರ್ಕ್ ಅನ್ನೋ ವಿಚಾರನ, ಈ ತರ ವಿಚಾರಗಳನ್ನೆಲ್ಲ ಇದ್ರಲ್ಲಿ ತೊಡಗಿಸಿದ್ವಿ ಬುಕ್ ಅಲ್ಲಿ. ಹಾಗಾಗಿ ಈ ಬುಕ್ ಬಹಳ ಒಂದು ಒಳ್ಳೆ ಉತ್ತಮವಾದಂತಹ ಬುಕ್ ಆಯ್ತು. ಇದು ನಮ್ಮ ಬೆಂಗಳೂರಿನಾದ್ಯಂತ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಸಹ ಮಾಡಿ ನಾವು ಎಲ್ಲಾ ಕಡೆ ಇದನ್ನ ಹಂಚಿದ್ವಿ. ಅಂದ್ರೆ ಬೆಂಗಳೂರಲ್ಲಿರೋ ಮಾತ್ರ ಹಾವುಗಳ ಬಗ್ಗೆ ಸುಮಾರು ಒಂದು 28 ಜಾತಿಯ ಹಾವುಗಳನ್ನ ನಾವು ಇದರಲ್ಲಿ ಐಡೆಂಟಿಫೈ ಮಾಡಿ ಇದರಲ್ಲಿ ಕೊಟ್ಟಿದ್ದೇವೆ. ಹಾಗೆ ಈಗ ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು ಮೊದಲನೇದಾಗಿ? ಮೇಡಮ್, ಈಗ ಹಾವು ವಿಚಾರಕ್ಕೆ ಬಂದಾಗ ಎಲ್ಲಾ ಎಕ್ಸ್ಪರ್ಟ್ಸ್ ಗಳು ಬಹಳಷ್ಟು ಉರಗ ತಜ್ಞರುಗಳಿದ್ದಾರೆ. ಎಲ್ಲರ ಪ್ರಕಾರ ಏನಂದ್ರೆ ಹಾವು ಕಚ್ಚಿದಾಗ ಗಾಬರಿ ಆಗ್ಬಾರ್ದು, ಫಸ್ಟ್ ಪ್ಯಾನಿಕ್ ಆಗ್ಬಾರ್ದು, ಭಯ ಪಡಬಾರ್ದು. ಮತ್ತೆ ಸುತ್ತಮುತ್ತ ಇರೋ ಜನಗಳು ಸಹ ಅವ್ರಿಗೆ ತೊಂದರೆ ಕೊಡಬಾರ್ದು, ಅವ್ರು ಫ್ರೀ ಆಗಿರ್ಬೇಕು. ಮತ್ತೆ ಏನಾದ್ರು ಸಾಧ್ಯವಾದ್ರೆ ಯಾವ ಹಾವು ಕಚ್ಚಿತು ಅಂತ ನೋಡಬಹುದು, ಐಡೆಂಟಿಫೈ ಮಾಡಿ, ಸ್ನೇಕ್ ಐಡೆಂಟಿಫೈ ಮಾಡಿ. ಏನೋ ಹಾವು ನಾಗರವಾದ್ರೆ ಎಡೆ ಎತ್ತುತ್ತೆ, ಕೊಳಕಮಂಡಲ ಅಂದ್ರೆ ಮಾರ್ಗ ಒಂಥರ ಇರುತ್ತೆ, ತಲೆ ದಪ್ಪ ಇರುತ್ತೆ. ಸೊ ಈ ರೀತಿ ಏನೋ ಒಂದು ಐಡೆಂಟಿಫೈ, ಅಥವಾ ಫೋನ್ ಇದ್ರೆ ಒಂದು ಫೋಟೋನು
ಏನೋ ತಗೊಂಡು ಇಟ್ಕೊಳ್ಳೋದು. ಮೊದಲನೇದಾಗಿ ಇವ್ರು ಕಚ್ತು ಅಂದ್ರೆ ಅವ್ರ ಗಾಬರಿ ಅಲ್ಲಿಂದ ಆ ಜಾಗದಿಂದ ಸೈಡ್ ಕರ್ಕೊಂಡ್ಬಂದು ಅವ್ರಿಗೆ ಕೈ ಕಚ್ತಾ ಅಥವಾ ಕಾಲು ಕಚ್ತಾ, ಕೈ ಕಚ್ಚಿದಾಗ ಅವ್ರ ಕೈಲಿರೋ ವಾಚು, ಉಂಗುರ, ಬಳೆ ಇವುಗಳೆಲ್ಲ ತೆಗ್ಸೋಂಥದ್ದು. ಅಂದ್ರೆ ಅದು ಕಚ್ಚಿದಾಗ ನೋಡ್ಬೇಕು, 2 ಹಲ್ಲು, ದೊಡ್ಡ ಹಲ್ಲು ಬಿದ್ದಿರುತ್ತೆ, ದೊಡ್ಡ ಹಲ್ಲು ಬಿದ್ದಿರುತ್ತೆ 2. ಸೊ 2 ಹಲ್ಲು ಬಿದ್ದು ಅದಕ್ಕೆ ಊತ ಬರುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಮತ್ತೆ ತಲೆ ಸುತ್ತ ಬರುತ್ತೆ, ವಾಮಿಟಿಂಗ್ ಆಗ್ಬರುತ್ತೆ, ಆ ಜಾಗದಲ್ಲಿ ಸ್ವಲ್ಪ ಊತ ಬರುತ್ತೆ. ಅಂದ್ರೆ ಫ್ರೀ ಇರಬೇಕು, ಕೈ ಸಂಚಲನ ಫ್ರೀ ಆಗಿ ಮಾಡ್ಕೊಡ್ಬೇಕು. ಅಂದ್ರೆ ಕೆಲವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ, ಬಿಗಿಯಾಗಿ ಕಟ್ಬಿಟ್ರೆ ರಕ್ತ ಒಳಗಡೆ ಹೋಗೋದಿಲ್ಲ ಅನ್ನೋದೆಲ್ಲ ಇರ್ತವೆ. ಸೊ ಅದೆಲ್ಲ ತಪ್ಪು, ಆಕ್ಚುಲಿ ತಪ್ಪು ತಿಳುವಳಿಕೆಗಳು. ಅದನ್ನ ಫ್ರೀ ಮಾಡ್ಬೇಕು, ಆಕ್ಚುಲಿ ನಾವು ಫ್ರೀ ಮಾಡಬೇಕು. ಮತ್ತೆ ಅದಕ್ಕೆ ಫಸ್ಟ್ ಏಡ್ ಏನಂದ್ರೆ ನಾವು ಒಂದು ಬೆರಳು ಏನ್ ನಮ್ಮ ಬೆರಳು ಗ್ಯಾಪ್ ಏನಿದೆ ಆ ಬೆರಳು ಗ್ಯಾಪ್ ಅಷ್ಟು ನಾವು ಒಂದು ಬಟ್ಟೆಯನ್ನ ಟೈಟ್ ಮಾಡಿ ಕೈಗೆ ಸುತ್ತಿ, ಬಿಗಿ ಆಗ್ಬಾರ್ದು, ತೀರಾ ಲೂಸ್ ಆಗ್ಬಾರ್ದು, ಒಂದು ಬೆರಳು ಗ್ಯಾಪ್ ಅಷ್ಟು ಅದಕ್ಕೆ ನಾವು ಬಟ್ಟೆನ ಸುತ್ತಿ ಕೈ ಈಗ ಇಲ್ಲಿ ಕೈ ಕಚ್ಚಿದೆ ಅಂದ್ರೆ ಇಲ್ಲಿಂದ ನಾವು ಮೇಲ್ಭಾಗದಿಂದ ಕೆಳಗಡೆವರೆಗೂ ಒಂದು ಬಟ್ಟೆನ ರೋಲ್ ಮಾಡಿ ಅವ್ರಿಗೆ ಬಿಗಿ ಮಾಡಿ, ಮತ್ತೆ ಅವ್ರನ್ನ ಇಮಿಡಿಯೇಟ್ ಯಾವುದೇ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಫಸ್ಟ್ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅವರು ಬಹಳ ಜನ ಏನ್ ಮಾಡ್ತಾರೆ, ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಯಾವ್ದೋ ಒಬ್ಬರು ಮಂತ್ರೋದೇವತೆ ಕರ್ಕೊಂಡು ಹೋಗ್ತಾರೆ, ಮಂತ್ರ ಹಾಕಿಸ್ತಾರೆ, ಅಥವಾ ನಾಟಿ ವೈದ್ಯ ಅಂತ ಹೇಳಿ ನಾಟಿ ವೈದ್ಯಗಳು ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ. ಸೊ ಈಗ ಈ ರೀತಿಯಾಗಿ ತುಂಬಾ ಜನ ಸತ್ತಿದೆ. ಅಂದ್ರೆ ಅವ್ರಿಗೆ ಟೈಮ್ ಕರೆಕ್ಟ್ ಚಿಕಿತ್ಸೆ ಇಲ್ಲ. ಯಾವ ಹಾವು ಕಚ್ಚಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಇದೆ, ಅವ್ರ ಬದುಕ ಚಾನ್ಸ್ ಇರುತ್ತೆ. ಹಾವು ಕಚ್ಚಿದ್ರೆ ಹಾವು ಅಂದ್ರೆ ಸಾವು ಅನ್ನೋ ಮೂಢನಂಬಿಕೆ ತುಂಬಾ ಜನದಲ್ಲಿದೆ. ಹಾಗಾಗಿ ಹಾವು ಯಾರನ್ನೂ ಸುಮ್ನೆ ಕಚ್ಚೋದಿಲ್ಲ. ಹಾಗಾಗಿ ಕಚ್ಚಿದ್ರು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆ ವಿಚಾರಣ ಇದು ಸುಮ್ಮನಿದ್ದರೆ ನೀವು ಕಚ್ಚೋದಿಲ್ಲ, ನಾವು ಒಂದು ಚಿಕ್ಕ ಪುಸ್ತಕನ ನಾವು ಇದನ್ನ ರೆಡಿ ಮಾಡಿದ್ವಿ. ಓಕೆ, ತುಂಬಾ ಸಂತೋಷ ಸರ್. ಇದೇ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಸುಷ್ಮಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ. ಸುಷ್ಮಾ ಮಾತನಾಡಿ. ಹಲೋ ಮೇಡಮ್, ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಲಕ್ಷ್ಮೇಶ್ವರದಿಂದ ಕರೆ ಮಾಡಿದ್ದಾರೆ. ಮಾತಾಡಿ ಸುಷ್ಮಾ. ನಮಸ್ಕಾರ ಸರ್. ಈಗ ನಾವು ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಿರ್ತಾ ಇರ್ತೀವಿ. ಹೌದು ಮೇಡಮ್. ಆದ್ರೆ ಈಗ ನೋಡಿ, ಪ್ರತಿಯೊಂದು ಮನೆ ಕಟ್ಟಕ್ಕೆ ಮಾಡಕ್ಕೆ ಎಲ್ಲಾನು ನಾವು ಗೌರ್ಮೆಂಟ್ ಇಂದಾನೇ ಪರ್ಮಿಷನ್ ತಗೋಬೇಕು. ಕಾರ್ಪೊರೇಷನ್ ದಿಂದ ಆಗಿರ್ಬೋದು, ಸಾಮಾನ್ಯ ಎಲ್ಲಿ ಇರ್ಬೇಕು ಅಲ್ಲಿಂದ. ಹಾಗೆ ನಾವು ಮರ ಕಡಿಯೋದಕ್ಕೂ ಒಂದ್ ಪರ್ಮಿಷನ್ ತಗೊಂಡಿದ್ರೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಮೇಡಮ್, ಬಹಳ ಉತ್ತಮವಾದ ಪ್ರಶ್ನೆ ಮೇಡಮ್. ಈಗ ಕಾನೂನು ಇದೆ ಮೇಡಮ್, ಆ ರೀತಿಯಾಗಿ ಮರ ಕಡಿತೀವಿ, ಮರ ತೆಗಿತೀವಿ ಅಂದ್ರೆ ನಾವು ಸ್ಥಳೀಯ BBMP ಅಥವಾ ಅರಣ್ಯ ಇಲಾಖೆಗೆ ನಾವು ಮನವಿ ಕೊಡಬೇಕು. ನಾವು ನಮ್ಮ ಮನೆ ಹತ್ರ ಮರ ಇದೆ, ಮರನ ಕಡಿತೀವಿ ಅಂತ. ಇನ್ ಕೇಸ್ ಅವರು ಯಾರಿಗೂ ಹೇಳ್ದೇನೆ ಮರನ ಕಡ್ದಿದ್ರೆ ಅಥವಾ ಮರನ ತೆರವುಗೊಳಿಸಿದ್ರೆ ಅವ್ರ ಮೇಲೆ ನಾವು ದೂರು ದಾಖಲಿಸಬಹುದು ಮೇಡಮ್. ಇದು ಅವ್ರ ಸಂಬಂಧಪಟ್ಟಂಗೆ ಅವ್ರ ಕೇಸ್ ಆಗುತ್ತೆ, ಅದಕ್ಕೆ ಫೈನ್ ಹಾಕ್ತಾರೆ, ಮತ್ತೆ ಶಿಕ್ಷೆ ಇರುತ್ತೆ ಅದಕ್ಕೆ. ಸೊ ಈ ರೀತಿಯಾಗಿ ಇರುತ್ತೆ ಮೇಡಮ್. ಮತ್ತೆ ನೀವು ಹೇಳಿದ ಕಾಡು ಬೆಳೆಸಿ ನಾಡು ಉಳಿಸಿ, ಮತ್ತೆ BBMPನವರು ಮನೆ ಕಟ್ಟಲಿಕ್ಕೆ ಅಂತಾನೆ ಅಪ್ರೂವ್ ಮಾಡಕ್ ಮುಂಚೆನೆ ಹೇಳಿರ್ತಾರೆ, ನೀವು ಮನೆ ಕಟ್ಟುವಾಗ್ಲೇ 2 ಮರನ ನೀವು ನೆಡಬೇಕು ಕಂಪಲ್ಸರಿ, ನೀವು ಗಿಡಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳಿನೇ ಅಲ್ಲಿ ಆ ಒಂದು ಪ್ಲಾನ್ ಅಲ್ಲಿ ಕೊಟ್ಟಿರ್ತಾರೆ ಮೇಡಮ್ ಅವರು. ಓಕೆ, ಅವ್ರಿಗೆ ಬಹುಶಃ ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಸರ್, ಮತ್ತೊಂದು ನಿಮ್ಮ ವಿಚಾರವಾಗಿ ನಾನು ಕೇಳ್ಪಟ್ಟಿದ್ದೆ ಏನು ಅಂತಂದ್ರೆ, ನೀವು ವನ್ಯಜೀವಿ ಸಂರಕ್ಷಣೆ ಕೂಡ ಮಾಡ್ತೀರಿ. ಅದರಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ರೋಚಕವಾದಂತಹ, ಮರೆಯಲಾಗದಲೇ ಇರುವಂತಹ ಒಂದು ನೆನಪು, ಜಿಂಕೆ, ಗರ್ಭಿಣಿ ಜಿಂಕೆ. ಅದ್ರ ಬಗ್ಗೆ ಹೇಳಿ, ಏನದು ವಿಷಯ, ಹೇಗಾಯ್ತು? ನಾನು ಪರಿಸರ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ಟಿರ್ತಿದ್ದೆ. ನಮ್ ಸಿಂಹಾದ್ರಿ ಅವರು ಸಾರು, ಅವರು BBMP ಅವರು ಸಹಕಾರ ತಗೊಂಡು ಅವರು ಕೆಲಸಗಳನ್ನ, ವನ್ಯಜೀವಿ ಕೆಲಸಗಳು ಮಾಡ್ತಾ ಇರ್ತಾರೆ. ಅಂದ್ರೆ ಕಾಗೆ ಆಗಿರ್ಬೋದು, ಯಾವ್ದೋ ಪಕ್ಷಿಗಳ ಸಂಕುಲ ಆಗ್ಬೋದು ಅಥವಾ ಪ್ರಾಣಿ ಸಂಕುಲ ಆಗ್ಬೋದು. ಈಗ ನಮ್ಗೆ ಒಂದು ಕಡೆ ಬಾರಿ ಒಂದು ಚುನಾವಣಾ ಸಮಯ ಆಗ, ಆ ಸಮಯದಲ್ಲಿ ಒಂದು ಮಾಲೂರಲ್ಲಿ ಒಂದು ನಾಯಿಗಳು ಅಟ್ಯಾಕ್ ಮಾಡಿ ಜಿಂಕೆನ ಅಟ್ಯಾಕ್ ಮಾಡಿ ಅದು ಇದಾಯ್ತು ಅಂತೇಳಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅಂದ್ರೆ ಆ ಜಿಂಕೆ ಏನ್ ಮಾಡೋದು, ಅದಕ್ಕೆ ಬಹಳ ಮೃದು ಹೃದಯ, ಅದು ಬಹಳ ಬೇಗ ಭಯ ಪಟ್ರೆ ಅದು ಬೇಗ ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ತುಂಬಾ ಸೆನ್ಸಿಟಿವ್ ಜಿಂಕೆಗಳು. ಆ ರೀತಿ ಆ ಜಿಂಕೆ ಏನಾಗಿತ್ತು, ನಾಯಿ ಕಚ್ಚಿ ಅದು ಬೆದರಿ, ಅದು ಭಯ ಪಟ್ಟಿ ಗಾಬರಿಯಿಂದ ಅದು ಮೃತಪಟ್ಟಿ, ಅಂದ್ರೆ ಏಟುಗಳ ಗಾಯಗೊಂಡಿತ್ತು. ಸೊ ಆಗ ಅದನ್ನ ನಾವೇನ್ ಮಾಡಿದ್ವಿ, ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಮಾಲೂರಿಂದ ಅದನ್ನ ತಗೊಂಡ್ ಬರಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಆಗ ಯಾವ್ದು ವಾಹನಗಳು ಸಿಗದೆ ಕಾರಣ ನನ್ನ ಸ್ವಂತ ವಾಹನದಲ್ಲಿ ಅದನ್ನ ನಾವು ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡು, ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡು ಅದನ್ನ ನಮ್ಮ ಗಾಡಿನಲ್ಲೇ ಅದನ್ನ ಜಿಂಕೆನ ಹಾಕೊಂಡು ಮಾಲೂರಿಂದ ಅದನ್ನ ಬನ್ನರಘಟ್ಟದಲ್ಲಿ WRRC ಅಂತ ಒಂದು ಸಂಸ್ಥೆ ಇದೆ ಮೇಡಮ್. WRRC ಅದರ ಪುನರ್ವಸತಿ ಕೇಂದ್ರ. ಅಲ್ಲಿ ಜಿಂಕೆ ಅಥವಾ ಬೇರೆ ಪ್ರಾಣಿಗಳು ಟ್ರೀಟ್ಮೆಂಟ್ ಕೊಡುವಂಥದ್ದು ಅಲ್ಲೇ. ಹಾವಾಗಿರ್ಬೋದು, ಕೋತಿ ಆಗಿರ್ಬೋದು ಅಂತ ವಿಚಾರಗಳನ್ನ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಲ್ಲಿ ನಡೀತದೆ.
ಸೊ ಅಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ನಾವು ಬಹಳ ಹುಷಾರಾಗಿ ಬಹಳ ಕೇರ್ಫುಲ್ ಆಗಿ ತಗೊಂಡು ಅಲ್ಲಿಂದ ಕೋಲಾರ್ಗೆ ಬಂದು ಕೋಲಾರದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಫಸ್ಟ್ ಏಡ್ ಮಾಡಿಸಿದ್ವಿ. ಫಸ್ಟ್ ಏಡ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿದಾಗ ಇದು ಗರ್ಭಿಣಿ ಅಂತ ಗೊತ್ತಾಯ್ತು. ಗರ್ಭಿಣಿ ಜಿಂಕೆ ಸರ್ ಇದು ಅಂತೆಲ್ಲ ಹೇಳಿದ್ರು. ಆಗ ನಾವು ಅದನ್ನ ಕೇರ್ಫುಲ್ ಆಗಿ ತಗೊಂಡೋಗ್ಬೇಕು ಸರ್ ಅಂತ ಹೇಳಿ ಮತ್ತೆ ಅದಕ್ಕೆ ನಾವು AC ಹಾಕೊಂಡು ಕೂಲ್ ಆಗಿ ಅದಕ್ಕೆ ನಾರ್ಮಲ್ ಆಗಿ ನಿಧಾನಕ್ಕೆ ತಗೊಂಡೋಗ್ಬೇಕು, ಜೋರಾಗಿ ಇದಾಗಬಾರ್ದು ಅಂತ ಹೇಳಿ ನಾನು ನನ್ನ ಶಿಷ್ಯ ಒಬ್ಬ ಮಧು ಅಂತ ಹೇಳಿ ಅವ್ನ ಜೊತೆಲಿ ಕರ್ಕೊಂಡು ಅದನ್ನ ಬಂದ್ವಿ ಮೇಡಮ್. ಅಲ್ಲಿಂದ ತಗೊಂಡು ಅದನ್ನ ನಾವು ಮತ್ತೆ ಒಬ್ಬರು ಫಾರೆಸ್ಟ್ ಆಫೀಸ್ನವರು ಬಂದಿದ್ರು. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಂದು ಆರ್ಚ್ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಒಳಗಡೆ ಬಂದು ಇನ್ನೇನು ಆ ಜಿಂಕೆ ತಗೊಂಡೋಗಿ ತೂಕಕ್ಕೆ ಹಾಕ್ಬೇಕು, ಅಂದ್ರೆ ವೆಯ್ಟ್ ಮಾಡ್ತಾರೆ, ವೆಯ್ಟ್ ಚೆಕ್ ಮಾಡ್ತಾರೆ, ವೇ ಮಾಡಿ ಅದನ್ನ ಚೆಕ್ ಮಾಡಿ ಅದನ್ನ ಆಪರೇಷನ್ ಥಿಯೇಟರ್ ತಗೊಂಡೋಗ್ಬೇಕು. ಅದು ಸತ್ತೋಯ್ತು ಮೇಡಮ್. ಆಗ ಬಹಳ ದುಃಖ ಆಯ್ತು, ಬಹಳ ಬೇಜಾರಾಯ್ತು ನಮ್ಗೆ, ತುಂಬಾ ನೋವಾಯ್ತು. ಅಷ್ಟು ಗಂಟೆಗಳ 3 ಗಂಟೆ ಕಾರ್ಯಾಚರಣೆ ಮಾಡಿದ್ವಿ, 3 ಗಂಟೆ ಕಾಲ ಕಾರ್ಯಾಚರಣೆ ಮಾಡಿದ್ರು ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದಿದ್ವಿ, ಆದ್ರೂ ಅದು ಸಕ್ಸಸ್ ಆಗದೆ ಅಲ್ಲಿ ಆಪರೇಷನ್ ಥಿಯೇಟರ್ ತಗೊಳ್ಳೋಷ್ಟೇ ಅದು ಸತ್ತೋಯ್ತು. ಹಾಗಾಗಿ ಬಹಳ ನೋವಾಯ್ತು. ಆಗ ನಮ್ಗೆ ಏನ್ ಅನಿಸ್ತಂದ್ರೆ ಇಲಾಖೆಯವರು ಇಂತಹ ಪುನರ್ವಸತಿ ಕೇಂದ್ರಗಳು ಅಥವಾ ಚಿಕಿತ್ಸಾ ಕೇಂದ್ರಗಳನ್ನ ಅಲ್ಲಲ್ಲಿ ಮಾಡಿದ್ರೆ, ಹೆಚ್ಚುವರಿ ಮಾಡಿದ್ರೆ, ತಾಲೂಕಿಗೆ ಒಂದೊಂದು ಮಾಡಿದ್ರೆ ನಿಜಕ್ಕೂ ಇಂಥ ಪ್ರಾಣಿಗಳು ಬದುಕ್ತವೆ. ನಮ್ಮದು ಇವತ್ತು ಒಂದು ಇರುವೆಯಿಂದ ಹಿಡಿದು ಒಂದು ಆನೆವರೆಗೂ ಪರಿಸರದ ಎಲ್ಲಾ ಪ್ರಾಣಿಗಳು ಕೆಲಸ ಮಾಡ್ತಾ ಇದಾವೆ. ಎಲ್ಲರೂ ಪರಿಸರಕ್ಕೆ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಮನುಷ್ಯರು ನಾವು ಯಾಕೆ ಸ್ವಾರ್ಥಿಗಳಾಗ್ತಾ ಇದೀವಿ, ನಾವ್ ಯಾಕೆ ಇದ್ ಮಾಡಲ್ಲ, ಯಾಕೆ ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ, ಹಾಗೆ ನಾವು ತೊಡಗಿಸ್ಕೋಬೇಕು ಅಂತ ಹೇಳಿ ತುಂಬಾ ಬೇಜಾರಾಯ್ತು ಮೇಡಮ್. ಆ ಜಿಂಕೆನಲ್ಲ ಇದೇ ರೀತಿಯಾಗಿ ಮೇಡಮ್ ನಾವು ಪ್ರಾಣಿಗಳು ಉಳ್ಸಕ್ ಹೋದಾಗ ಒಂದ್ಸಲ ನಮ್ಗೆ ಗಾಡಿಗಳು ಸಿಗಲ್ಲ, ಮತ್ತೆ ಪೆಟ್ರೋಲ್ ಇರೋದಿಲ್ಲ, ಅಥವಾ ಇನ್ಯಾರೋ ನಮ್ಗೆ ಸಪೋರ್ಟ್ ಮಾಡಕ್ಕೆ ಯಾರೋ ಜನ ಬರಲ್ಲ. ಆ ರೀತಿಯಾದ ಕಷ್ಟಗಳು ತುಂಬಾ ಇದಾವೆ. ಇವತ್ತಿಗೂ ತುಂಬಾ ಜನ ವಾಲಂಟಿಯರ್ಸ್ಗಳು ಈ ಕೆಲಸಗಳಿಗೆ ಬೇಕಾಗಿದೆ. ಇವತ್ತಿಂತ ಕೆಲಸಗಳಿಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಯಾಕಂದ್ರೆ ನಾವು ಈಗ ಎಲ್ಲೋ ಬೆಂಗಳೂರಿನಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಈಗ ಬನ್ನರ್ಘಟ್ಟದಲ್ಲಿ ಏನೋ ಚಿಕ್ಕ ಮಾಡಿದ್ರೆ ಅಲ್ಲಿ ಯಾರೋ ಒಬ್ರು ವಾಲಂಟಿಯರ್ ಇದ್ದಾರೆ, ಅಲ್ಲಿ ಫೋನ್ ಮಾಡಿದಾಗ ಹೋಗಿ ತಗೊಂಡ್ ಬರ್ತಾರೆ. ಅಥವಾ ಇಲ್ಲಿ ಯಾವ್ದೋ ಹೆಸರುಘಟ್ಟದಲ್ಲಿ ಆಯ್ತಂದ್ರೆ ಹೋಗಿ ಬರ್ತಾರೆ, ಹೊಸಕೋಟೆಗಾದ್ರೆ ಅಲ್ಲಿ ಯಾರೋ ಹೋಗ್ತಾರೆ. ಅಥವಾ ಇನ್ನೆಲ್ಲೋ ಬೇರೆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ವಾಲಂಟಿಯರ್ಸ್ ಇಲ್ಲ ಅಂದ್ರೆ ನಾವು ಹೊಸಕೋಟೆಯಲ್ಲಿ ಇರ್ತೀವಿ, ಅಲ್ಲಿಗೆ ಹೋಗಕ್ಕಾಗಲ್ಲ, ಅಥವಾ ಬನ್ನರ್ಘಟ್ಟದಲ್ಲಿ ಇರೋ ಅಲ್ಲಿಗೆ ಹೋಗಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಮಗೆ ವಾಲಂಟಿಯರ್ಸ್ ಕೊರತಾಗಿ ಸಾಕಷ್ಟು ಪ್ರಾಣಿಗಳು ಇವತ್ತು ಅನಾಥವಾಗ್ತಾ ಇದೆ, ಅಂದ್ರೆ ಸಾಯ್ತಾ ಇದೆ ರಸ್ತೆಯಲ್ಲಿ ಆಕ್ಸಿಡೆಂಟ್ಗಳಾಗಿ. ಈ ರೀತಿ ಅದಕ್ಕೆ BBMP ಕೂಡ ಒಂದು ಘಟಕ ಇದೆ, ಅರಣ್ಯ ಘಟಕ ಅಂತ. ಅವರು ನಿಜಕ್ಕೂ ಬಹಳ ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸ್ವಯಂ ಸೇವಕರು ಕಡಿಮೆ ಇದ್ದಾರೆ. ಖಂಡಿತ ಈ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ಜನ ಸ್ವಯಂ ಸೇವಕರು ಮತ್ತೆ ನಿಮ್ಮ ತಂಡವನ್ನ ಸೇರ್ತಾರೆ ಅಂತ ಅನ್ಕೋತೀನಿ. ಹಾಗೆ ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ವರದರಾಜ್ ಅನ್ನೋರು ಮೈಸೂರಿನಿಂದ. ನಮಸ್ಕಾರ ವರದರಾಜ್, ಮಾತನಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಇದು ಪರಿಸರ ಬಗ್ಗೆ ಮಂಜು ಅವರು ಚೆನ್ನಾಗಿ ಇದ್ ಮಾಡ್ತಾ ಇದ್ರು, ಯಾಕೆಂದ್ರೆ ಅವ್ರಿಗೆ ಧನ್ಯವಾದಗಳು ಮೇಡಮ್. ಸರ್ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸರ್ ಇದು ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಸರ್ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಸರ್ ಇದು ಯಾಕೆಂದ್ರೆ ನೀವು ಒಬ್ಬರಿಂದಲೇ ಸಾಧ್ಯವಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಬಹಳ ಉತ್ತಮವಾದ ಮಾತು ಹೇಳಿದ್ರಿ ಸರ್, ನಿಜಕ್ಕೂ ಉತ್ತಮವಾದ ಮಾತು ಹೇಳಿದ್ರಿ. ಇದನ್ನ ನಾನು ಹೇಳ್ಬೇಕು ಅಂತಾನೆ ಇದ್ದೆ. ಏನಂದ್ರೆ ಸರ್, ಈಗ ಹನಿ ಹನಿ ಕೂಡಿದ್ರೆ ಹಳ್ಳ, ತಲೆ ಕೂಡಿದ್ರೆ ಬಳ್ಳ ಅಂತ ಹಿರಿಕರು ಗಾದೆ ಹೇಳಿದ್ದಾರೆ. ಹಾಗೆ ಒಬ್ಬರಿಂದ ಒಬ್ರು ಕೈ ಜೋಡಿಸಿದ್ರೆ ಸರ್, ನಿಜಕ್ಕೂ ಒಬ್ಬೊಬ್ರು ಕೈ ಜೋಡಿಸಿದ್ರೆ ಈ ಕೆಲಸ ಸಾಧ್ಯ ಸರ್. ಒಬ್ಬರಿಂದ ಖಂಡಿತ ಕಷ್ಟ ಇದು, ಒಬ್ಬರಿಂದ ಮಾಡೋದಲ್ಲ. ಹಾಗೆ ಯೋಚನೆ ಮಾಡಿದಾಗ ನಿಜಕ್ಕೂ ನಾವು ಎಲ್ಲೋ ಒಂದು ಶಾಲೆ ಕಾಲೇಜಲ್ಲೋ ಎಲ್ಲೋ ಒಬ್ರು ನಮ್ಮ ಸ್ನೇಹಿತರು ಅಥವಾ ಎಲ್ಲೋ ನೋಡ್ರಿ ದೂರದಲ್ಲಿ ಇರ್ತೀರಾ ನೀವು, ಯಾರೋ ಒಬ್ರು ಹಿಂಗೆ ಫೋನ್ ಮಾಡಿ ಸಾರ್ ನಿಮ್ ಸಪೋರ್ಟ್ ಮಾಡ್ತೀನಿ, ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿ ಇವತ್ತು ಒಂದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ರು ನಮ್ಗೆ ಸಪೋರ್ಟ್ ಮಾಡೋ ಪಾಪ ಬರ್ತಾರೆ ಸರ್. ಈ ರೀತಿ ಖಂಡಿತ ಎಲ್ಲರೂ ಅಲ್ಲಲ್ಲೇ ಈಗ ನಮ್ಮ ಸಂಸ್ಥೆ ಪ್ರಾರಂಭ ಮಾಡಿ ನಾವು 8ರಿಂದ 9 ವರ್ಷ ಆಯ್ತು ಸರ್, ಮೆಡಿತಾ ಫೌಂಡೇಶನ್ ಅಂತ ಹೇಳಿ. ಸೊ ಅದಾದ್ಮೇಲೆ ನಮ್ಮನ್ನ ನೋಡಿ ತುಂಬಾ ಜನ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ಜೊತೆಲಿ ಇದ್ಕೊಂಡು ತುಂಬಾ ಜನ ಸಾರ್ ನಾನೊಂದು ಮಾಡ್ತೀನಿ ಸರ್, ಮಾಡಪ್ಪ, ನಾನೊಂದು ಈ ಕೆಲಸ ಮಾಡಪ್ಪ. ಎಷ್ಟೋ ಜನ ಫ್ರೀ ಟೈಮ್ ಅಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಬಿಟ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ನೋಡಿ ನನಗೆ ಬಹಳ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನನ್ಗೆ ಬಹಳ ಎಮರ್ಜೆನ್ಸಿ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ನಾವು ಮಾಡೋ ಕೆಲಸ ಇನ್ನೂ ಎಲ್ಲರೂ ಕೈ ಜೋಡಿಸಿ ಇನ್ನೂ ಮುಂದಕ್ಕೆ ಮಾಡ್ತಾ ಇದಾರಲ್ಲ. ಯಾಕಂದ್ರೆ ಒಬ್ಬರಿಂದ ಮಾಡೋದಲ್ಲ. ಇವತ್ತು ನಾವು ಇದನ್ನ ನಿಜಕ್ಕೂ ನಾವು ಕೆಲಸ ಮಾಡೋದು ನಮ್ಗೆ ನಮ್ ಸೆಲ್ಫಿಶ್ನೆಸ್ ಇದು. ಯಾಕೆ ನಾವು ಮರ ಬೆಳೆಸೋದು ನಮ್ಗೆ ಗಾಳಿ ಬೇಕು, ಶುದ್ಧವಾಗಿ ವಾತಾವರಣ ಇರಬೇಕು, ಪರಿಸರ ಚೆನ್ನಾಗಿರ್ಬೇಕು, ಆ ಪರಿಸರ ಸ್ವಚ್ಛತೆಗೆ ಇಟ್ಕೊಳ್ಬೇಕು ಅನ್ನೋದಕ್ಕೆ ನಾವು ಇದೆಲ್ಲ ಕೆಲಸ ಮಾಡಿದ್ದೆ ಅಂದ್ರೆ ನಮ್ಮಲ್ಲಿ ಸ್ವಾರ್ಥ. ಹಾಗೆ ಮುಂದಿನ ಜನರೇಷನ್ಗೂ ಸಹ, ಮುಂದಿನ ಪೀಳಿಗೆಗೂ ಸಹ ಇದೇ ಪರಿಸರನ ಕೊಡಬೇಕು, ಅವ್ರಿಗೆ ಉತ್ತಮವಾದ ಗಾಳಿ ಕೊಡಬೇಕು, ಉತ್ತಮವಾದಂತ ಒಂದು ಪ್ರಕೃತಿ ನೀಡಬೇಕು. ಇಲ್ಲದೆ ಹೋದ್ರೆ ನಾವು ಇವತ್ತಿನ ದಿನ ಬೆಂಗಳೂರು ಇಸ್ ಎ ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಅಥವಾ ಬೆಂಗಳೂರು ಸಿಲಿಕಾನ್ ಸಿಟಿ ಹೋಗ್ಬಿಟ್ಟು ಇವತ್ತು ಯಾವ ತರ ಡಸ್ಟ್ಗಳು ತುಂಬ್ಕೋತಾ ಇದೆ, ಟ್ರಾಫಿಕ್ ಆಗ್ತಾ ಇದೆ, ಮತ್ತೆ ಕಾಂಕ್ರೀಟೀಕರಣ ಹೆಚ್ಚುತ್ತಾ ಇದೆ. ಎಲ್ಲಿ ನೋಡಿದ್ರು ಕಟ್ಟಡಗಳು, ಮುಗಿಲು ಚುಮ್ಮಂತ ಅಪಾರ್ಟ್ಮೆಂಟ್ಸ್, ಮೆಟ್ರೋ, ನಿಜ ಅಭಿವೃದ್ಧಿ ಆಗ್ತಾ ಇದೆ. ಅದ್ರ ಜೊತೆಗೆ ಪರಿಸರ ಅಭಿವೃದ್ಧಿನೂ ಆಗ್ಬೇಕು. ಅದ್ರ ಜೊತೆಗೆ ಪರಿಸರ ಅಭಿವೃದ್ಧಿನೂ ಹೊಂದ್ಕೊಂಡು ಹೋಗ್ಬಿಟ್ರೆ ನಿಜಕ್ಕೂ ಒಂದು ಉತ್ತಮವಾದ ನಮ್ದು ಬೆಂಗಳೂರು ನಗರ ಗಾರ್ಡನ್ ಸಿಟಿ ಅಂತ ಏನ್ ಹೇಳ್ತೀವಿ, ನಮ್ದು ನಿಜವಾಗ್ಲೂ ಉದ್ಯಾನ ನಗರಿನೇ ಆಗುತ್ತೆ. ನಿಜ, ತುಂಬಾ ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡಿದ್ದೀರಿ. ಮಂಜುನಾಥ್ ಅವರೀಗ ನಿಮ್ಮ ಮುಂದಿನ ಗುರಿ ಏನು, ಏನೇನ್ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಜಕ್ಕೂ ಕೊನೆಯದಾಗಿ ನನ್ನ ಫ್ಯೂಚರ್ ಪ್ಲಾನ್ ಏನಂದ್ರೆ
ಎಲ್ಲ ಕಡೆ ನೋಡ್ತೀವಿ ಮೇಡಮ್. ಇವತ್ತು ಮರಗಳನ್ನ ನಾವು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ. ಮರಗಳನ್ನ ರಸ್ತೆಯಲ್ಲಿರೋ ಸಾಲು ಮರಗಳನ್ನ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ. ಒಂದು ಸಣ್ಣ ಪುಟ್ಟ ಯಾವ್ದೋ ಕಂಪನಿಗಳು ಹೋಗೋದು, ಅದ್ರ ಮೇಲೆ ಬೋರ್ಡ್ ಹಾಕೋದು, ಕೆಲಸ ಖಾಲಿ ಇದೆ ಅಂತ ಹಾಕೋದು. ಸೊ ಈ ತರ ಅವ್ರು ಏನೋ ಮಾಡಿ ಅದಲ್ಲಿ ಅಡ್ವರ್ಟೈಸ್ಮೆಂಟ್ ತರ ಯೂಸ್ ಮಾಡ್ತಾರೆ. ಕೆಲವರು ಅವ್ರು ಯಾವ್ದೋ ಒಂದು ಕಂಪನಿ ಇರುತ್ತೆ, ಕಂಪನಿ ಮುಂದೆ ಮರ ಅಡ್ಡಿದ್ರೆ ಆ ಮರ ಅಡ್ಡ ಆಗುತ್ತೆ ಅಂತ ಹೇಳಿ ಮರದ ಕೊಂಬೆಗಳನ್ನ ಕತ್ತರಿಸ್ತಾರೆ. ಕೆಲವೊಂದ್ಸಲ ಮರನೇ ತೆಗೆಯುವಂತ ಚಾನ್ಸಸ್ ಮಾಡ್ತಾರೆ. ಸೊ ಈ ತರ ಕೆಲಸಗಳು ಮಾಡಬಾರ್ದು. ಮರಗಳನ್ನ ಆ ರೀತಿ ಬಳಸ್ಕೋಬಾರ್ದು. ಮರಗಳಿಗೂ ಜೀವ ಇದೆ, ಮರಗಳನ್ನ ಬದುಕಕ್ ಬಿಡ್ರಿ. ಮತ್ತೆ ಎಷ್ಟೋ ಜನ ಮರಗಳನ್ನ ಮೊಳೆ ಹೊಡೆದ್ ಬಿಡ್ತಾರೆ, ಅದಕ್ಕೆ ಮೊಳೆ ಇದ್ ಮಾಡೋದು. ಮತ್ತೆ ಕೆಲವು ಮರಗಳಿಗೆ ಕಾಯಿಲೆಗಳು ಬರ್ತವೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ, ಎಷ್ಟೋ ಮರಗಳು ಬಿದ್ದೋಗ್ತವೆ. ಸೊ ಆ ರೀತಿ ಸಮಸ್ಯೆಗಳಾಗಿ ಆಗ ನಾವು ಫ್ಯೂಚರ್ ಅಲ್ಲಿ ಏನ್ ಅನ್ಕೊಂಡಿದೀವಿ, ಈ ತರ ಈಗ ಪ್ರಾಣಿಗಳಿಗೆ ತೊಂದರೆ ಆದಾಗ ಆ ತರ ಒಂದು ಚಿಕಿತ್ಸಾ ಕೇಂದ್ರ ಒಂದು ಮಾಡಬೇಕು. ಮತ್ತೆ ಮರಗಳಿಗೋಸ್ಕರ ಒಂದು ಆಸ್ಪತ್ರೆ, ಮರಗಳಿಗೆ ಚಿಕಿತ್ಸೆ ಕೊಡೋದು ಒಂದು ಆಸ್ಪತ್ರೆ ಮಾಡಬೇಕು. ಅದು ನಮ್ಮ ಮುಂದೆ ದೊಡ್ಡ ಒಂದು ಆಲೋಚನೆ ಇಟ್ಕೊಂಡಿದೀವಿ. ಮರಗಳಿಗೂ ಟ್ರೀಟ್ಮೆಂಟ್, ಯಾಕಂದ್ರೆ ನಮ್ಮ ಮನುಷ್ಯರಿಗಿದೆ, ಪ್ರಾಣಿಗಳಿಗೂ ಇದೆ, ಮರಗಳಿಗೂ ಒಂದು ಇದ್ರೆ ಮರಗಳನ್ನ ಇನ್ನೂ ಅದು 10 ವರ್ಷ ಬದುಕೋ ಮರ 100 ವರ್ಷ ಬದುಕೋ ಅಂತ ಪ್ರಯತ್ನ ಮಾಡಬೇಕು, ಆಗ ಉಳಿಸ್ಕೋ ಪ್ರಯತ್ನ ಮಾಡ ಅಂತೇಳಿ ಆ ತರದೊಂದು ಇಟ್ಕೊಂಡು, ಮತ್ತೆ ಒಂದು ಬೆಂಗಳೂರಿನಲ್ಲಿ ಒಂದು ಸಸ್ಯ ಕ್ಷೇತ್ರ ಅಂತ ಮಾಡಿ ಅಲ್ಲಿ ಔಷಧಿ ಸಸ್ಯಗಳು ಮತ್ತೆ ಬೇರೆ ರೀತಿಯಾದಂತಹ ಸಸ್ಯಗಳು ಉಚಿತವಾಗಿ ಕೊಡಬೇಕು ಅಂತ ಈ ರೀತಿಯಾಗಲೆಲ್ಲ ಒಂದು ಯೋಜನೆಗಳು ಇಟ್ಕೊಂಡಿದೀವಿ ಮೇಡಮ್. ತುಂಬಾ ಸಂತೋಷ ಸರ್, ತುಂಬಾ ಖುಷಿ ಆಗುತ್ತೆ. ಖಂಡಿತ ಈ ಎಲ್ಲ ನಿಮ್ಮ ಕೆಲಸಗಳು ಎಲ್ಲವೂ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕಡೆಯದಾಗಿ ಈಗ ಎಲ್ಲ ವೀಕ್ಷಕರಿಗೆ ಸಾಕಷ್ಟು ಜನ ನಿಮ್ ರೀತಿ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತಿರ್ಬಹುದು, ಅಥವಾ ನಿಮ್ಮ ತಂಡಕ್ಕೆ ಸೇರ್ಕೋಬೇಕು ಅಂತ ಅನ್ಕೋತಿರ್ಬಹುದು. ಎಲ್ಲರಿಗೂ ಏನು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಾ ಕಡೆಯದಾಗಿ? ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ಅದೇ ಹೇಳ್ದೆ, ನಮ್ಮನ್ನ ಎತ್ತಿರೋ ತಾಯಿ ನಮ್ಮ ತಾಯಿ, ನಮ್ಮನ್ನ ಕಾಪಾಡ್ತಾರೋಳಿ ಭೂಮಿ ತಾಯಿ, ಒತ್ಕೊಂಡಿರೋಳು ಭೂಮಿ ತಾಯಿ. ಆ ತಾಯಿ ಒಂದು ಕಿಚ್ಚಿತಾದ್ರೂ ನಾವು ಒಂದು ಸಹಾಯ ಮಾಡದೆ ಹೋದ್ರೆ ನಾವು ಬದುಕಿದ್ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ತಮ್ಮನ್ನ ನಾವೆಲ್ಲ ಕೇಳ್ಕೊಳ್ಳೋದು, ನನ್ನ ವೀಕ್ಷಕರುಗಳಲ್ಲಿ ಕೇಳ್ಕೊಳ್ಳೋದು, ಪರಿಸರ ಪ್ರೇಮಿಗಳು ಕೇಳ್ಕೊಳ್ಳೋದು ಒಂದು ಮಾತು, ಎಲ್ಲೇ ಹೋದ್ರು ನಾವು ಕೈ ಚೀಲಗಳನ್ನ ಹಿಡ್ಕೊಂಡು ಹೋಗೋಣ ಅಂಗಡಿಗಳಿಗೆ. ನಾವು ಪ್ಲಾಸ್ಟಿಕ್ ಅವ್ರು ಕೊಟ್ಟರು ಬೇಡ ಸರ್ ನಮ್ಮ ಹತ್ರ ಚೀಲ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರ ನಾಚಿಕೆಗೆ ಅವರೇ ಅದನ್ನ ಬಿಡ್ತಾರೆ. ನಾವು ಕೈ ಚೀಲ ತಗೊಂಡೋಗೋಣ, ಕೈ ಚೀಲಗಳನ್ನ ಹಿಡ್ಕೊಂಡು ಹೋಗೋಣ. ನಾವು ಪ್ಲಾಸ್ಟಿಕ್ ಅನ್ನ ಎಷ್ಟಾಗುತ್ತೆ ಅಷ್ಟು ಬಿಡೋಣ. ಮತ್ತೆ ನಾವು ಪರಿಸರ ಪೂರ್ವಕ ಕೆಲಸಗಳು ಮಾಡೋಣ. ಸುಮ್ಮನೆ ವಿದ್ಯುತ್ತನ್ನ ವೇಸ್ಟ್ ಮಾಡೋದು ಬೇಡ. ನೀರನ್ನ ಸುಮ್ಮನೆ ಎಲ್ಲೋ ಒಂದ್ ಕಡೆ ಟ್ಯಾಪ್ ಹೋಗ್ತಾ ಇರುತ್ತೆ, ಆ ನೀರು ಪೋಲಾಗ್ತಾ ಇರುತ್ತೆ. ನಮ್ಗೇನಿದೆ, ನಮ್ಗೆ ಈ ಕೆಲಸ ಏನೋ ಹೋಗ್ತಾ ಇದ್ದಾರೆ, ಯಾರೋ BBMP ಅವ್ರ ಕೆಲಸ ಇದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಾರ್ದು. ಪ್ರತಿಯೊಬ್ಬರು ಜವಾಬ್ದಾರಿ ಇರುತ್ತೆ, ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಪಟಾಕಿ ಹಬ್ಬ ಬಂದ್ರೆ, ದೀಪಾವಳಿ ಹಬ್ಬ ಬಂದ್ರೆ ಬೆಳಕಿನ ಹಬ್ಬ ಅಂತ ಆಚರಣೆ ಮಾಡೋಣ, ಪಟಾಕಿನ ಆದಷ್ಟು ಬಿಡೋಣ. ಸೊ ಈ ರೀತಿಯಾಗಿ ಹೇಳ್ತೀನಿ. ಮತ್ತೆ ಎಲ್ಲರೂ ಸ್ವಯಂ ಸೇವಕರಾಗೋಣ. ಪರಿಸರ ವಿಚಾರಕ್ಕೆ, ಪ್ರಾಣಿಗಳ ವಿಚಾರಕ್ಕೆ ಯಾರಿಗೂ ತೊಂದರೆ ಕೊಡೋದು ಬೇಡ. ಯಾರು ತುಂಬಾ ಜನ ಏನೋ ಮಾಡ್ತಾರೆ, ಯಾವ್ದೊಂದು ಇದಕ್ಕೆ ಬಾಲಕ್ಕೆ ಏನೋ ನಾಯಿ ಬಾಲಕ್ಕೆ ಪಟಾಕಿ ಕಟ್ಬಿಟ್ಟು ಹಿಂಸೆ ಕೊಡೋದು, ಅಥವಾ ಪಕ್ಷಿಗೆ ಏನೋ ತೊಂದರೆ ಕೊಡೋದು, ಯಾರಿಗೂ ತೊಂದರೆ ಕೊಡೋದು ಬೇಡ. ನಾವು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಬದುಕೋಣ. ಅಥವಾ ನಮ್ಮಿಂದ ಏನೋ ಸಪೋರ್ಟ್ ಆಗಿಲ್ಲ ಸುಮ್ಮನೆ ಇದ್ಬಿಡೋಣ, ಯಾರಿಗೂ ತೊಂದರೆ ಕೊಡೋದು ಬೇಡ. ಯಾವ್ದೋ ಒಂದು ಮರ ಹೋಗೋದು ಮುರಿದು ಬಿಡೋದು, ಯಾರೋ ನೆಟ್ಟಿರೋ ಗಿಡ ಕಿತ್ತೆಸ್ಬಿಡೋದು, ಇವೆಲ್ಲ ಮಾಡೋದು ಬೇಡ ಅಂತ ನನ್ನ ಪ್ರೀತಿ, ನನ್ನ ಕಳಕಳಿಯ ವಿನಂತಿ. ದಯವಿಟ್ಟು ಯಾರಿಗೂ ತೊಂದರೆ ಕೊಡಬೇಡಿ. ಆದ್ರೆ ದಯವಿಟ್ಟು ಪರಿಸರ ಕೆಲಸ ಕೈ ಜೋಡಿಸಿ. ನಿಮ್ಗೆ ಖಂಡಿತ ನಮ್ಮ ಸಂಸ್ಥೆ ಕೈ ಜೋಡಿಸ್ತೀನಿ. ನಾವು ಈ ಪ್ರಾಣಿ ಉಳಿಸೋ ಕೆಲಸಕ್ಕೆ ಬರ್ತೀವಿ, ಗಿಡ ನೆಡೋ ಕೆಲಸಕ್ಕೆ ಬರ್ತೀವಿ ಅಂದ್ರೆ ಖಂಡಿತವಾಗೂ ನಮ್ಮ ಸಂಸ್ಥೆ ಫೇಸ್ಬುಕ್ ಅಲ್ಲಿ ಇದೆ, ವಾಟ್ಸ್ಆಪ್ ಗಳಿದೆ, ಫೌಂಡೇಶನ್. ಹಾಗೆ ನಿಮ್ಮ ದೂರವಾಣಿ ಸಂಖ್ಯೆ ಕೂಡ ಕಾರ್ಯಕ್ರಮದ ಕಡೆಯಲ್ಲಿ ಖಂಡಿತವಾಗ್ಲೂ ನೀಡ್ತೀವಿ. ಸರ್, ತುಂಬಾ ಖುಷಿ ಆಯ್ತು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ. ನಮಸ್ತೆ ಸರ್, ತುಂಬಾ ಖುಷಿ ಆಯ್ತು. ಧನ್ಯವಾದ. ನಮಸ್ತೆ.